ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಅಪ್ಪಾಜಿಯವರ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಬಳ್ಳಾರಿ ನಗರದ ಶ್ರೀಮತಿ ಅನುರಾಧ ಲಕ್ಷ್ಮಣರವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಇವರ ಪರಿಚಯ ಅಂದರೆ ಇವರು ಅಪ್ಪಾಜಿಯವರ ಒಡನಾಟ ತುಂಬ ಒಂದು 30 ವರ್ಷಗಳಿಂದ ಇವರ ಒಂದು ಒಡನಾಟ. ಕನಸಿನಲ್ಲೇ ಇವರು ಅಪ್ಪಾಜಿಯನ್ನ ಸೂಕ್ಷ್ಮ ರೂಪದಲ್ಲೇ ಇವರು ಪಡೆದಿದ್ದಾರೆ ಅಂತ ಹೇಳ್ತೀನಿ. ಅವರ ಪ್ರಕಾರ ಅವರು ಅಪ್ಪಾಜಿನ ಕನಸಿನಲ್ಲೇನೆ ತುಂಬ ಒಡನಾಟ ಇಟ್ಕೊಂಡಿರ್ತಕ್ಕಂತಹ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ರಾಧಮ್ಮ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಶರಣು ಶರಣು. ಶರಣಾರ್ಥಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಅಮ್ಮ, ಈಗ ನಾನು ನಿಮ್ಮನ್ನು ಕೇಳ್ದಂಗೆ ಭಾಳ ವರ್ಷಗಳಿಂದ ಅಪ್ಪಾಜಿ ಒಂದು ಒಡನಾಟ ಸಂಪರ್ಕ ಅಂದರೆ ಎಲ್ಲ ಒಡನಾಟ ಭಾಳ ವರ್ಷಗಳಿಂದ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಈಗ ನಿಮಗೆ ಅಪ್ಪಾಜಿಯವರ ಪರಿಚಯ ಯಾವ ರೀತಿ ಆಯಿತು? ಅಪ್ಪಾಜಿ ದರ್ಶನ ಯಾರ ಮುಖಾಂತರ ನೀವು ದರ್ಶನ ಮಾಡಿದ್ರಿ? ಇವೆಲ್ಲ ವಿಚಾರನ ನಮ್ಮ ಜೊತೆ ಹಂಚ್ಕೊಳ್ರ. ಅಪ್ಪರು ನಮಗೆ ನಮ್ಮ ತಮ್ಮನ ಹೆಂಡ್ತಿದ್ದು ತವ್ರ ಮನೆ ಉಪ್ಪರಟ್ಟಿ. ನಾವು 30 ವರ್ಷ ಕೆಳಗೆ ನಮ್ಮ ತಮ್ಮನ ಹೆಂಡ್ತಿಗೆ ಮದುವೆ ಮಾಡ್ಕೊಂಡು ಹೋಗಿವಿ. ಅವಾಗ್ಲಿಂದ ಅಪ್ಪನ ನೋಡಿ ಅವರು ದೇವ್ರ ಸೆಕೆ ಐತೆ, ಅವ್ರಿಗೆ ಆರಾಮಿಲ್ಲ, ಅವ್ರೆ ಸುಮ್ಮನೆ ತಿರುಗ್ತಾರ ಅಂತ ಇದ್ರು. ಆದ್ರೆ ನಾವು ಇನ್ನೂ ಒಂದು 5-6 ವರ್ಷ ಈ ಕಡೆ ಏನು ಬಂದಿಲ್ಲ. ಆಮೇಲೆ ನಮ್ಮ ತಮ್ಮನ ಹೆಂಡ್ತಿ ಹೇಳಿದ್ರು, ಗುರುಗಳಾಗೆ ಅವರು ಭಾಳ ಪವಾಡ ಐತೆ ಅದು ಇದು ಹೇಳ್ತಾ ಇದ್ರು. ಯಾವಾಗನ ತವ್ರ ಹಾಕಿ ಇಲ್ಲಿ ಹಳೆ ಕನ್ನೇಶನ ಗುಡಿಯಾಗ ಪೂಜೆ ಮಾಡಿಸ್ತಾ ಇದ್ಲು. ಅವಾಗ ಅಭಿಷೇಕ ಮಾಡಿಸಿ ಗುರುವಾರ ದಿನ ಊಟ ಮಾಡಿಸಿದ್ರು. ಅವಾಗ ನಮ್ಮನ್ನ ಕರಿತಾ ಇದ್ರು, ಬರ್ತಿದ್ವಿ. ಬಂದು ಪೂಜೆ ಗೀಜೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು. ಹಿಂಗೆ ಒಂದ್ ದಿವ್ಸ ತವ್ರ ಮನೆಗೆ ಹೋಗಿದ್ದೆ, ಜ್ಞಾನ ನಿಧಿ ಬುಕ್ ಬಂದಿತ್ತು. ಆ ಹುಡುಗಿ ಬುಕ್ಸ್ ಕೊಟ್ಲು ನನಗೆ, ಆ ಬುಕ್ನ ಓದ್ಕ್ಯಮ್ಮ ಅಂತಂದು. ಅದನ್ನ ನೋಡಿದೆ, ಅದ್ರಾಗಲ್ದು ವಾಕ್ಯಗಳು ಅವೆಲ್ಲ ನನಗೆ ಬಹಳ ಚೆನ್ನಾಗ್ ಅನಿಸ್ತು. ಜ್ಞಾನ ಇದೈತಂತ. ಹಿಂಗ ಅವಾಗ ಒಂದ್ಸರಿ, ಅಮ್ಮ ನೀನು ಬಾಮ ಗುರುಪೂರ್ಣಿಮೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರು. ಗುರುಪೂರ್ಣಿಮೆಗೆ ಬಂದೆ. ಹಂಗ ಬಂದು ಅವಾಗ ಬಂದ್ಕಂತ ಹೋಗ್ಯಂತ ಇದ್ವಿ. ಗುರುಪೂರ್ಣಿಮೆಗೆ ಒಂದ್ಸಲಿ ನಮ್ಗೆ ಅನುಭವ ಏನಾಯ್ತಂದ್ರೆ, ಗುರುಪೂರ್ಣಿಮೆ ದೇವಸ್ಥಾನದ್ದು ಎಲ್ಲ ದೇವ್ರ ದತ್ತಮೂರ್ತಿ ಎಲ್ಲ ತಗೊಂಡು ಹಳ್ಳಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿ ನೀರೇ ಬಂದಿಲ್ಲ ಹಳ್ಳದಾಗೆ. ಅವ್ರು ಏನ್ ಮಾಡಿದ್ರು, ಎಲ್ಲರೂ ಭಜನೆ ಮಾಡಿ ನೀರ್ ಬಂದಿಲ್ಲ ಚೆಲ್ಮೆ ತೆಗೆದ್ರೆ ಬಂದಿಲ್ಲ ಅಂತ ಪೂಜೆ ಮಾಡ್ತಾ ಇದ್ರೆ, ಬಂದಿಲ್ಲ ಅಂದ್ರೆ ಅಪ್ಪ ಬಂದ್ರು. ಬಂದ್ ಅಲ್ಲಿ 4 ಹೆಜ್ಜೆ ಹಾಕಿದ್ರು. ಹಾಕಿ ಒಂದು ಮಂತೆ ಬೆತ್ತ ಇತ್ತು ಅವ್ರ ಹತ್ರ, ಅದನ್ನ ತಗೊಂಡು ಊರಿ ಇಲ್ಲಿ ತೆಗಿರಿ ಅಂದ್ರು. ಇನ್ನು ಒಂದ್ ಸ್ವಲ್ಪ ಒಂದು 3 ಗೇಣು 4 ಗೇಣು ತೆಗ್ದಾರೋ ಇಲ್ಲ, ನೀರ್ ಬಂದ್ಬಿಟ್ವು. ಮತ್ತೆ ಇನ್ನು ಸ್ವಲ್ಪ ತೆಗೆದ್ರು, ಅವೆಲ್ಲ ನೀರ್ ತಗೊಂಡು ದೇವ್ರದ್ದು ಪೂಜೆ ಮಾಡಿದ್ರು. ಅವಾಗ ಭಕ್ತರೆಲ್ಲ ಸಂತೋಷಲಿದ್ದ ಭಜನೆ ಮಾಡಿ ದರಿಗಿಳಿದು ಬಾ ಅಂತ ಪದ ಹೇಳಿದ್ರು ಗಂಗಾ ತಾಯಿನ. ಅವೆಲ್ಲ ಹಾಡಿ ಅದು ನನಗೆ ಬಹಳ ಇಷ್ಟ ಆಯ್ತು. ಅಪ್ಪ ಒಂದು ಬೆತ್ತ ಊರಿದ್ರೇನೆ ನೀರು ಇನ್ನ ಫಸ್ಟ್ ಅದು ಬಂತು ನನಗೆ. ಪವಾಡ, ಅದು ಎಷ್ಟು ಪವಾಡ ಐತಲ್ಲ ಅಪ್ಪನ ಹತ್ರ ಅಂತ. ಹಂಗಾಗಿ ಮತ್ತೆ ನಾವು ಅಲ್ಲಿ ಬಂದ್ವಿ. ಒಂದ್ಸರಿ ನಮ್ಮ ಪೂಜೆ ಮಾಡಿಸ್ತಾ ಇದ್ಲು ನಮ್ಮ ತಮ್ಮನ ಹೆಂಡ್ತಿ. ಪೂಜೆ ಮಾಡಿಸ್ತಾ ಇದ್ರೆ ನಮ್ಮ ತಮ್ಮನ ಮಗ ಚಿಕ್ಕೋನು, ಅವನೇನ್ ಮಾಡ್ಯಾನ, ಚೊಂಬು ತಗೊಳಕ್ ಹೋಗ್ಯಾನ. ತೊಟ್ಟಿ ಇತ್ತಲ್ಲಿ ಹಳೆ ಕನ್ನೇಶ್ವರ ಗುಡಿ ಹತ್ರ. ಅದ್ರಾಗೆ ನೀರ್ ತಗೊಂಬಕ್ ಹೋಗಿ ಬಿದ್ಬಿಟ್ಟನ. ನಮ್ ತಮ್ಮನ ಹೆಂಡ್ತಿ ಪೂಜೆ ಮಾಡ್ಕೊಂತ ಇದ್ರೆ ಒಂದು ಕನ್ನೇಶನ್ ಲಿಂಗದಾಗ್ಲಿದ್ದ ಒಂದು ನಕ್ಷತ್ರ ಬೆಳಕು ಬಂದಂಗ ಹೊರಗೆ ಹೋಯ್ತಂತೆ. ಅವಳಿಗೆ ಅಷ್ಟೊಂದು ಹೊರಗೆ ಹೋಗಿತಾ ಅಂತ ಅನ್ಕೊಂಡಾಳ. ಹೋಗಿ ಇಲ್ಲಿ ಕ್ಯಾತಜ್ಜ ಅಂತ ಒಬ್ರು ಕಸ ಬೆಳಿತಾ ಇದ್ರಂತ. ಆ ಯಪ್ಪಗೆ ಹೊಡ್ದಂಗ ಆಗ್ಬಿಟ್ಟತೆ. ಯಾರು ಹೊಡೆದ್ರಲ್ಲ ಅಂತ ಹಿಂದಕ್ ತಿರುಗಿ ನೋಡಿದ್ರೆ ಅವ್ನ ತೊಟ್ಟೆಗೆ ನಮ್ ತಮ್ಮನ ಮಗ ಒಳ್ಳಾಡ್ತಾ ಇದ್ದಾನ. ಅವಾಗ ಎತ್ತಿ ಈ ಕಡೆಗೆ ತೆಗ್ದಾರ. ಅವತ್ತು ಅಪ್ಪನೇ ಅಲ್ಲಿಂದ ಒಂದು ನಕ್ಷತ್ರ ರೂಪದಾಗ ಬಂದು ಅವ್ರನ್ನ ಹೊಡೆದು ಎಬ್ಸಿ ನಮ್ ತಮ್ಮನ ಮಗನ ಉಳಿಸಾರಲ್ಲ ಅಂಬೋದು ಒಂದು ನನಗೆ ಅನುಭವ ಆಯ್ತು. ಅದನ್ನ ಒಂದು ಪವಾಡ ಅನ್ಕೊಂಡು ನಾನು ಅಲ್ಲಿಂದ ನಾವು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಒಂದ್ಸರಿ ಕನಸಿನಾಗ ಬಂದು, ನೀನು ದತ್ತಾತ್ರೇಯನ 3 ಮಕ್ಕದ ದೇವ್ರ ಪೂಜೆ ಮಾಡ್ಬೇಕಮ್ಮ ನೀನು ಅಂತ ಬಂದ್ರು. ಇವ್ರು ಅಪ್ಪನೇ ಕೆಂಪುದ ಲುಂಗಿ ಪಂಜೆ ಕಟ್ಕೊಂಡಾರ. ಅಪ್ಪನೇ ಇದಾರಲ್ಲ, ಇವ್ರು ಯಾವ ದೇವ್ರು ಇದ್ದಾರು 3 ಮಕ್ಕದ ದೇವ್ರು ಅಂತ ನಾವ್ ಅನ್ಕೊಂಡು 6 ಗಂಟೆಗೆ ಬೆಳಕರ್ದ ತಟ್ಟಿಗೆ ನಮಗೆ ಮನ್ಸಿಗೆ ಬಂದೈತಿ, ದತ್ತಾತ್ರೇಯರಲ್ಲ ಅವರು
ಗುರುಗಳು ಅಂತ. ಆಯ್ತು ಅಂತೇಳಿ ಹಿಂಗ ನಮ್ ತಮ್ಮನ ಹೆಂಡತಿಗೆ ಹೇಳಿದ್ವಿ ನಾವು. ಹೌದಮ್ಮ ದತ್ತಾತ್ರೇಯ ಎಲ್ಲ ಮತ್ತೆ ಅಪ್ಪರ್ ಪೂಜೆ ಮಾಡ್ತಾ ಇರೋದು ಅಂತಂದು. ಆಯ್ತು, ಅಲ್ಲಿಂದ ನಾವು ಬರ್ತಾ ಇದ್ವಿ. ಆಮೇಲೆ ಆವಾಗ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ ತಮ್ಮನ ಹೆಂಡತಿ ಜೊತೆ ಬರ್ತಾ ಇದ್ದೆ, ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಂದ್ಸರಿ ಅಪ್ಪ ಏನ್ ಮಾಡಿದ್ರು, ಏನಮ್ಮ ಹೋಳಿಗೆ ತಗೊಂಡ್ ಬಮ್ಮ ಮನೆಗೆ ಅಂತ ಕನಸ್ನಾಗ ಬಂದ್ ಹೇಳಿದ್ರು. ಹೋಳಿಗೆ ತಗೊಂಡ್ ಬಂದು ಕೊಟ್ವಿ, ಕನಸ್ನಾಗ ಹಿಂಗ್ ಬಂದೈತ ಅಂತಂದು. ಆಮೇಲೆ ಅದು ಕೊಟ್ವಿ. ಒಂದ್ಸರಿ ಉಪ್ಪಿಟ್ಟು ತಾಮಮ್ಮ ಅಂದ್ರು. ಉಪ್ಪಿಟ್ಟು ತಗೊಂಡು ಬಂದ್ವಿ. ತಪೋವನದ ಇದ್ದಲ್ಲಿ ಜಾಗದಾಗ ಅವ್ರು ಅಲ್ಲೇ ಇದ್ರು. ಅಮ್ಮ ಅಪ್ಪ ಉಪ್ಪಿಟ್ಟು ಅವಾಗೆ ಮಾಡ್ಕೊಂಡು ತಿಂತಾ ಇದ್ರು. ರಾತ್ರಿ ಕನಸ್ನಾಗ ಬಂದೈತೆ, ಬೆಳಿಗ್ಗೆ ನಾನು ನನ್ ಮಗ ತಗೊಂಡ್ ಬಂದಿವಿ ಉಪ್ಪಿಟ್ಟನ. ಅಲ್ಲಿ ಅವರು ಉಪ್ಪಿಟ್ಟು ತಿಂತಾ ಇದ್ರು ಅಪ್ಪರು. ಅಪ್ಪ ಕನಸಿನಲ್ಲಿ ಹಿಂಗ್ ಉಪ್ಪಿಟ್ಟು ಬಾ ತರ್ಬೇಕಂತ ಬಂದಿದ್ರಪ್ಪ ಅಂತ ಕೊಟ್ವಿ, ನಮಸ್ಕಾರ ಮಾಡಿದ್ವಿ. ಹೌದಾ ಅಂದ್ರು. ಅಂದು ಅವರೇ ಉಪ್ಪಿಟ್ಟು ನನ್ನ ಕೈಗೆ ಅವ್ರು ತಿಂತಾ ಇದ್ರು. ಒಂದ್ ತುತ್ತು ಕೊಟ್ರು ಪ್ರಸಾದವಾಗಿ ತಗೊಂಡ್ವಿ ನಾವು. ನಮಗೆ ಉಪ್ಪಿಟ್ಟು ಕೊಡಕ್ಕೆ ನಮ್ಮನ್ನ ಬರ್ಸಾರ, ಅವ್ರ ಕೈಯಾಗಳಿಂದ ಪ್ರಸಾದ ತಿನ್ನಕಪ್ಪ ನನ್ ಮಗ ನಾನು ಸಂತೋಷ ಪಟ್ಕೊಂಡ್ವಿ. ಅವರು ನಮಗ್ ಉಪ್ಪಿಟ್ಟು ಕೊಡಕ್ಕೆ ನಮ್ಮನ್ ತಾಂಬ ಅಂದಾರ ಅನ್ನೋದು ನನಗೆ ದೃಢ ಆಯ್ತು. ಹಂಗೆ ಆಮೇಲೆ ಒಂದ್ಸರಿ ಮೊಸರನ್ನ ತಗೊಂಡ್ ಬರ್ಬೇಕು. ಅವಾಗವಾಗ 2 ತಿಂಗಳಿಗೆ 3 ತಿಂಗಳಿಗೆ ಹಂಗ ಬರ್ತಾ ಇತ್ತು. ಮೊಸರನ್ನ ತಂದ್ವಿ. ತಂದು ಡಬ್ಬೆ ಎಲ್ಲರನ್ನ ಕರೆದು ಲೈನ್ಕ್ ನಿಂದಿರ್ಸ್ಕೊಂಡು ಎಲ್ಲರಿಗೂ ಪ್ರಸಾದಕ್ಕೆ ಕೊಟ್ರು ಅವ್ರು ಮೊಸರನ್ನ. ಅವ್ರೊಂದ್ ಸ್ವಲ್ಪ ಬಾಯಿಗೆ ಹಾಕೊಂಡ್ರು. ಹೌದು ಆಯ್ತು. ಆಮೇಲೆ ಸ್ವೀಕಾರ ಮಾಡಿದ್ರು ಈ ರೀತಿಯಾಗಿ ನಿಮ್ಮ ಕನಸಿನಲ್ಲೇ ಅದು ಬಂದಿರೋದ ಸತ್ಯ ಕನಸು ಅಂತ. ಕನಸಿನಾಗೆ ನಮ್ಮ ಒಡೆದನಾಟ ಅಪ್ಪ ನಾನು ಇರ್ಬೇಕನ್ನ ತೋರಿಸಿರೋದು ನನಗೆ. ಒಂದ್ಸರಿ ಮನೆ ಮಲ್ಕೊಂಡಿನಿ, ಕನಸಿನಾಗ ತಮ್ಮ ಹೃದಯದಾಗ್ಲಿದ್ದ ಶಿವಲಿಂಗ, ಇಷ್ಟು ದೊಡ್ಡ ಶಿವಲಿಂಗ ಹೊರಗೆ ಬಂದ್ಬಿಡ್ತು. ಅದು ಏನಪ್ಪಾ ಹಿಂಗ್ ಕನಸಿನಾಗ ಬಂತು, ಎಚ್ಚರಿಕಾಯಿ ನೋಡಿದ್ವಿ. ಒಂದ್ಸರಿ ಇಲ್ಲಿ ಬಂದೆ ಆಶ್ರಮಕ್ಕೆ, ಯಾರಿಗೆ ಹೇಳಿಲ್ಲ. ಆಶ್ರಮಕ್ಕೆ ಬಂದು ಬುಕ್ ಮಾರ್ತಾ ಇದ್ರು, ಅದೇನು ದೇವ್ರ ಬುಕ್ಗಳು ಕೊಡ್ತಾ ಇದ್ರ. ಅವಾಗ ನಾನೊಂದು ಬುಕ್ ತಗೊಂಡೆ. ಅದ್ರೊಳಗೆ ನನಗೆ ಕನಸಿನಾಗ ಹೆಂಗ್ ಬಂದಿತ್ತು ಅದೇ ಒಂದು ಫೋಟೋ ಅದ್ರಾಗ ಇಟ್ಕೊಟ್ಟಾರ. ನನಗ್ ಕನಸಿನಾಗ ಇದೇ ನೋಡಿ ಬಂದಿದ್ದು ಅಂತಂದು ತಗೊಂಡು ಅದ್ರನ್ನ ಲ್ಯಾಮಿನೇಷನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂತೇನೆ ಅದನ್ನ. ಆ ಕನಸಿನಾಗ ಬಂದಿದ್ದು ಲಿಂಗಪ್ಪ. ಹಿಂಗೆ ಒಂದ್ಸರಿ ಅಪ್ಪ ಇಲ್ಲಿ ಆಶ್ರಮದಾಗ ಉಳ್ಳಾಡ್ತಾ ಇದಾರ ಹೊಟ್ಟೆ ನೋವು ಅಂತಂದು. ಯಾರು ಇಲ್ಲ, ಅಣ್ಣ ಬರ್ರಣ್ಣ ಅಪ್ಪ ಉಳ್ಳಾಡ್ತಾ ಇದಾರ, ನಾವ್ ಹೆಂಗ್ ಮುಟ್ಕೋಬೇಕು ಅಪ್ಪನ ಹೆಂಗ ಇದ್ ಮಾಡ್ಬೇಕಂತಂದು. ಬರ್ರಣ್ಣ ಬರ್ರಕ್ಕ ಅಂತೀನಿ, ಯಾರ್ಯಾರು ಬರುವಲ್ರು. ನಾನೇ ಹೋಗಿದ್ದೆ ಅಪ್ಪನ ತಬ್ಬಿಕೊಂಡು ಹಿಂಗ್ ಮ್ಯಾಲ ಹಾಕೊಂಡಿನಿ. ವಜ ಇದಾರೆ ಎತ್ತುವಾಗ. ಆಮೇಲೆ ಅವ್ರಾಗ್ಬಿಟ್ರಿ ಹಿಂಗ ಹಾಕೊಂಡ್ಬಿಟ್ಟೆ. ಹಿಂಗ ಹಾಕೊಂಡ್ ಕೂಡ್ಲೆ ದತ್ತಾತ್ರೇಯ ರೂಪ ಬಂದ್ಬಿಡ್ತು ಆ ಕಟ್ಗೆ. ಅವ್ರಂದ್ರ ಹಗುರಾಗ್ಬಿಟ್ರು. ಅಪ್ಪಾಜಿನೇ ದತ್ತಾತ್ರೇಯ ಆದ್ರು. ಅಲ್ಲಿ ಕನ್ನೇಶ್ವರ ಆಗಿ ಕಂಡ್ಯಾರ ಕನಸಿನಾಗ, ಹೃದಯದಾಗ್ಲಿದ್ದ ಬಂದು ಇಲ್ಲಿ ದತ್ತಾತ್ರೇಯನಾಗಿ ತೋರಿಸಿದ್ರು. ಹಿಂಗೆ ಅಂತ ಇನ್ನೂ ಒಂದ್ಸರಿ ಅಪ್ಪ ನಾವು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂತ ಇರ್ತೀವಿ. ಅಪ್ಪ ದಿಗಂಬರನಾಗಿ ಮ್ಯಾಲೆ ಹೋಗ್ತಾ ಇದಾರ ನಡ್ಕಂತ ಹೋಗ್ತಾ ಇದಾರ. ಅಪ್ಪ ಏನ್ ಹಿಂಗ ಕಾಲು ಹೆಂಗ್ ನಡ್ಕೊಂಡು ಹೋಗ್ತಾರಪ್ಪ, ಅದ್ ಭೂಮಿ ಇಲ್ಲ ಏನಿಲ್ಲ ಹೆಂಗ್ ನಡ್ಕೊಂಡು ಬೀಳ್ತಾರೇನೋ ಅನ್ಕಂತ ಇದೀನಿ. ಬಿದ್ದಿಲ್ಲ ಏನಿಲ್ಲ, ಮ್ಯಾಕ್ ಹೋಗ್ಯಾರ. ಅಲ್ಲಿ ಯಾರೋ ಒಬ್ರು ಸಿಂಹಾಸನ ತಂದ್ ಹಾಕಿದ್ರು, ಬಂಗಾರ ಸಿಂಹಾಸನ. ಒಂದು ಪರ್ಪಲ್ ಕಲರ್ದು ವಸ್ತ್ರ ಹಾಕಿದ್ರು ಮೈ ಮೇಲೆ. ಅಪ್ಪ ಹಿಂಗ ಕಾಲು ಮ್ಯಾಲ ಹಿಂಗ್ ಇಟ್ಕೊಂಡು ಶ್ರೀಪಾದ ವಲ್ಲಭರು ಕುಂದಿರ್ತಾರ ಹೆಂಗ್ ಕುಂತ್ಕೊಂಡ್ಬಿಟ್ರು ಅದ್ರ ಸಿಂಹಾಸನ ಮೇಲೆ ಕುಂತ್ಕೊಂಡ್ರು. ಒಬ್ರು ಶಾಲ ಹಾಕಿದ್ರು, ಆಮೇಲೆ ಒಂದು ಹೂವಿನಾರ ಹಾಕಿದ್ರು. ಎಚ್ಚರಿಕಾಯ್ತು ನನಗೆ. ಅಪ್ಪ ಹಿಂಗ ಶ್ರೀಪಾದ ವಲ್ಲಭರು ನಾನೇ ಅಂತ ನನಗೆ ನಾನೇನೆ ಅಂತ ನನಗೆ ಇರುವಿಕೆ ತೋರ್ಸ್ಯಾರ. ನಮ್ ಕಷ್ಟದಲ್ಲಿ ಕೂಡ ನಮ್ಗೆ ಸ್ವಲ್ಪ ಬಹಳ ಅನುಭವಗಳು ಮಾಡ್ಸ್ಯಾರ. ಒಂದು ನಾವು ನಮ್ಮ ಅಣ್ಣ ತಮ್ಮಗಳೆಲ್ಲ ನಾವು ಮನೆ ಭಾಗದಾಗ ಇತ್ತು. ನಾವೇ ತಗೋಬೇಕು ಅನ್ಕೊಂಡ್ರೆ ನಮ್ಮ ಹತ್ರ ದುಡ್ಡು ಇದ್ದಿಲ್ಲ ಅಷ್ಟೊಂದು. ನನ್ ಮಗಗೇನೋ ಇಷ್ಟ ಅದು ನಮ್ಮ ಅವ್ರದ್ದು ಹಳೆ ಕಾಲದ ಮನೆ ತಗೋಬೇಕಂತಂದು. ಎಲ್ಲ ಅಣ್ಣ ತಮ್ಮಗಳೆಲ್ಲ ಕುಂತ್ಕೊಂಡ್ರು, ಭಾಗ ಮಾಡ್ಬೇಕಲ್ಲ, ನಮ್ಗೆ ದುಡ್ಡು ಕಡಿಮೆ ಬರ್ತಾವ ಬಿಡಪ್ಪ, ಯಾರಿಗನ್ನ ಕೊಟ್ರೆ ಆಯ್ತಂತ ಅವ್ರ ಫ್ರೆಂಡ್ ಅವ್ರು ಇದ್ರು. ತಗಂತೀವಿ ಅಂತ ಅಂದ್ರು ಅವ್ರು. ತಗೊಂಡ್ಲಿ ಬಿಡು, ಅವ್ರೇ ತಗೊಂಡ್ಲಿ ಅನ್ಕೊಂಡು ನಮ್ಮ ಹುಡುಗಿ ಏನ್ ಮಾಡಿದೆ, ಬಾಳ ನೋವು ಪಟ್ಕೊಂಡು ಅಪ್ಪನ ಫೋಟೋ ಮುಂದೆ ಕುಂತ್ಕೊಂಡು, ಅಪ್ಪ ಇದು ನನ್ ಕಡೆ ಮಾಡ್ಬೇಕಾಗಿತ್ತಪ್ಪ ಮನೆ, ನನ್ಗೆ ದುಡ್ಡೇ ಸಾಲಕ್ ಬಂದು ನಮ್ಮ ಮನೆ ನನ್ ಕಡೆ ಆಗ್ಬೇಕಾಗಿತ್ತಪ್ಪ ಇದು ನನ್ ಕಡೆ ಅಂತ ನೋವು ಪಟ್ಟು ನಮಸ್ಕಾರ ಮಾಡ್ಕೊಂಡಾರ. ನಮಸ್ಕಾರ ಮಾಡ್ಕೊಂಡ್ರೆ ಒಂದೇ ದಿವ್ಸ ನಮಸ್ಕಾರ ಮಾಡ್ತೀವಿ. ಮತ್ತೆ ಮರ್ದಿವ್ಸಕ್ಕೆ ಆ ಹುಡುಗ ಕರ್ದು, ಪ್ರಸಾದ್ ನೀನೇ ತಗಪ್ಪ ಮನೆ, ನಮ್ಗೆ ಯಾಕೋ ಚೆನ್ನಾಗಿ ಕಾಣಿಸಲ್ದು, ಆ ಮನೆಗೆಲ್ಲ ಹುಲಿಗಳು ತಿರುಗ್ತಾ ಇದಾವಪ್ಪ, ನಮ್ಗೇನು ಬೇಡ, ಅದೇನು ನಮ್ಗೆ ಸರಿ ಅನ್ಸೋದ್, ನೀನೇ ತಗೋ, ದುಡ್ಡುಗಳು ನಾನ್ ಕೊಡ್ತೀನಿ ಕಮ್ಮಿ ಬಿದ್ದಿದ್ದು, ನೀನ್ ಯಾವಾಗನ್ನು ಕೊಡುವಂತೆ ಅಂದ್ರ. ಈ ಅಪ್ಪನೇ ಹಿಂಗ ನಮಗೆ ಅನ್ಕೊಂಡಿವಲ್ಲ, ಅಪ್ಪನೇ ಹಿಂಗ್ ಮಾಡ್ಸ್ಯಾರ ಅಂತ ಅನ್ಕೊಂಡಿವಿ ನಾವು. ಅದೊಂದು ನಮ್ಗೆ ಇದಾಯ್ತು. ಬಂದು ಅಪ್ಪಗೆ ಹೇಳಿದ್ವಿ,
ಅಪ್ಪ ಹೋದ್ರು ಒಂದ್ಸಲ ಕುರುಪುರಿಗೆ ಹೋಗ್ತಾ ಇದ್ರು. ಅಪ್ಪ ಕುರುಪುರಕ್ಕೆ ಬರ್ಬೇಕಪ್ಪ, ಇಲ್ಲೇ ಹೋಗುವಾಗ ನಮ್ಮ ಮನೆಗಳು ಇಲ್ಲೇ ಇರೋದು, ಆಯ್ತು ಬಳ್ಳಾರಿ ಅಂದೆ. ಮುಖಾಂತರನೇ ಬಳ್ಳಾರಿಗೆ ಬರೋದು. ಹೋಗುವಾಗ ಬರುವಾಗ ಬರ್ತೀನಂದ್ರ ನಾವು ಬೆಂಗಳೂರು ರೋಡ್ನಾಗ ಮನೆ ಕೊಂಡ್ಕೊಂಡಿರೋದು. ಅಲ್ಲಿ ಬಹಳ ಇಕ್ಕಟ್ಟು. ಅಲ್ಲಿ ನಾವು ಕೇಳಿದ್ವಿ ಹಿಂಗ, ಅಲ್ಲಿ ಪೊಲೀಸರು ಯಾರ್ಯಾರನ್ನು ಉಳಿಸಂಗಿಲ್ಲ, ಕಾರ್ ಗೀರ್ ಏನ್ ನಿಂದ್ರಸಂಗಿಲ್ಲ, ಒಂದ್ 10 ಮೇಲೆ ಇರ್ತಾವ ಇವ್ರ ಕಾರ್ಗಳು ಹಿಂದೆ, ಭಕ್ತರು ಅಪ್ಪನ ಹಿಂದೆ ಏನು ಉಳಿಸಂಗಿಲ್ಲ, ಅಲ್ಲಿ ನಿಂದ್ರಸಂಗಿಲ್ಲ, ಒಳಿಸ್ಬಿಡ್ತಾರ, ಅಲ್ಲಿ ನಿಂದ್ರಸಂಗಿಲ್ಲ, ಮಾರ್ಕೆಟ್ ಏರಿಯಾ ಅಂದ್ರು. ಇನ್ ಹೆಂಗ ಅಪ್ಪಗೆ ಹೇಳಿವಿ, ನಮ್ಮನಿಗೆ ಇಲ್ಲಿ ಇದ್ದ ಮನೆಗೆ ಕರ್ಕೊಂಡ್ ಬರೋಣ ಅಂತ ಬಂದ್ವಿ. ಇದ್ದ ಮನೆಗ್ ಕರ್ಕೊಂಡ್ ಬಂದ್ರೆ ಹೆಂಚಿನ ಮನೆ ಇತ್ತು ನಮ್ದು. ಬಂದ್ರು, ಅಪ್ಪ ಕುಂತ್ರು, ನಾವು ದಿವಾನ ಅದೇಕೋಸ್ ನಮ್ಮ ಹತ್ರ ದಿವಾನ ಇದ್ದಿಲ್ಲ. ದಿವಾನ ಅಷ್ಟೊಂದು ಪೂರಾ ನಾವೇನ್ ಸೌಕರ್ಯ ಇದ್ದಿಲ್ಲ, ನಾವು ಮೀಡಿಯಮೇ ಇದ್ವಿ. ಅವಾಗ ಅಪ್ಪನಕೋಸ್ಕರನೇ ಒಂದ್ ದಿವಾನ ತಂದ್ವಿ. ಈಗ್ಲೂ ನನ್ ಮಗ ಆ ದಿವಾನನ ಅಪ್ಪ ಕುಂತಿದ್ದ ಅಂತ ಯಾರನ್ನ ಇದು ಮಾಡಂಗಿಲ್ಲ, ಅದನ್ನ ದಿವಾನನ ಇಟ್ಕೊಂಡ್ವಿ. ತಂದ್ರ ಅಪ್ಪ ಅದ್ರ ಮೇಲೆ ಕುಂತ್ರು, ಎಲ್ಲಾ ಪಾದ ಪೂಜೆ ಮಾಡಿದ್ವಿ. ಅಪ್ಪಗೆ ಪ್ರಸಾದ ಮಾಡ್ಬೇಕು, ಇವ್ರಿಗೆಲ್ಲ ಅನ್ನ ಬೇಳೆ ಎಲ್ಲ ಮಾಡಿವಿ. ಆದ್ರೆ ಅಪ್ಪನ ಪ್ರಸಾದನ ಅವ್ರೇ ಮಾಡ್ತಾರ, ಭಕ್ತರು ಬಂದು ನೀವು ಮಾಡ್ಬಾರ್ದು, ಅಪ್ಪ ಯಾರ ಕೈಯಾಗ ತಿನ್ನಲ್ಲ ಅಂತಂದ್ರು. ಸರಿ ಹೇಳಂದ್ರೆ ಆ ಭಕ್ತರೆಲ್ಲ ಇಲ್ಲ ಏನಾಗಲ್ಲ ನೀವೇ ಮಾಡ್ರಿ ಅಂತಾರ. ನಮಗೆ ನೋಡಿದ್ರೆ ಮುದ್ದೆ ಮಾಡಲ್ ಬರಲ್ಲ, ನಮ್ಗೆ ಮಾಡಕ್ ಬರಲ್ಲ ಮುದ್ದೆ. ಹೆಂಗ್ ಮಾಡೋದ್ ನಾವ್ ಮಾತಾಡೋದೇ ನೋಡಿ ಅಪ್ಪ. ಮತ್ತೆ ಮನೆ, ಆ ಮನೆ ಎಲ್ಲಿ ಕೊಂಡ್ಕೊಂಡಿರೋದ್ ಮನೆ ಯಾವ್ದಂದ್ರು. ಅಪ್ಪ ಬೆಂಗಳೂರು ರೋಡ್ನಾಗ ಐತಪ್ಪ, ಅದು ಮಾಡಿ ಮನೆ 2 ರೂಮ್ ಐತ್, ಮೇಲೆ ಕೆಳಗ ಅಲ್ಲೇ ಐತಪ್ಪ. ಈಗ ಕರ್ಕೊಂಡ್ ಹೋಗ್ಬೇಕಂದ್ರೆ ಈ ಇಲ್ಲಿ ರೋಡ್ ಇದು ಟ್ರಾಫಿಕ್ ಅಂತ ಅಲ್ಲಿ ಉಳಿಸಂಗಿಲ್ಲಂತೆ, ಅದಕ್ಕೋಸ್ಕರ ನಾವು ಇಲ್ಲಿ ಕರ್ಕೊಂಡ್ ಬಂದಿವಪ್ಪ. ಹೌದಾ ಅಂದ್ರು. ಆಯ್ತು ಅದನ್ನೇ ಕೊಡ್ರಿ ಅಂದ್ರು. ಅನ್ನ ಅದನ್ನೇ ಬೇಳೆ ಹಾಕ್ಸ್ಕೊಂಡು ಅದನ್ನಾಗೆ ನಮ್ಗೆಲ್ಲರಿಗೂ ಪ್ರಸಾದವಾಗಿ ಕೊಟ್ರು. ತಗೊಂಡು ನಮ್ಗೆ ನಮ್ಮ ಮನೆ ದೇವ್ರಿಗೆ ಫೋಟೋ, ದೇವ್ರ ಮುಂದೆ ದೇವಸ್ಥಾನ, ನಮ್ಮ ದೇವ್ರ ಗುಡಿ ಇರ್ತೈತೆ ಮುನ್ನೆ, ದೇವ್ರ ಮುಂದೆ ದೇವ್ರ ಕುಟ್ಟಿ ಕುಂದಿರ್ಸಿರ್ತೀವಲ್ಲ, ಅಲ್ಲಿಗೆ ಅಪ್ಪ ಮಂತ್ರಾಕ್ಷತೆ ಕಾಳು ಕೊಟ್ರಿ ಅಂದ್ರು. ಹಾಕಿ ನಮಸ್ಕಾರ ಮಾಡ್ಕೊಂಡ್ ಬಂದ್ರು, ಹೋಗ್ತಿವಂತ ಬಂದ್ರು. ಆ ಬಂದದ್ದು ಮತ್ತೆ ಕುರುಪುರಕ್ಕೆ ಬರೋಷ್ಟೊತ್ತಿಗೆ ಅದು ಗುಡಿಸಿದ ಮನೆ ಹೋಗಿ ನನ್ ಮಗ ಮನೆನೇ ಕಟ್ಸ್ಬಿಟ್ಟಿದ್ರು. ಅದು ಎಷ್ಟು ನಮ್ಗೆ ನಾವು ಕಟ್ಟಿಸ್ತೀವಂತ ನಮ್ ಕನ್ಸ್ನಾಗ ಕೂಡ ಇಲ್ಲ. ನಮ್ಗೆ ಅಷ್ಟು ನಮ್ಗೆ 4-5 ಲಕ್ಷ ಕೂಡ ನಮ್ ತಕ ಅವಾಗೆ ಆ ಮನೆ ಕೊಂಡಿವಿ. ಅವ್ರ ಹತ್ರನೇ ಸಾಲ, ಇನ್ನು ಎಲ್ಲಿ ಕಟ್ತೀವಿ ಎಂಬುದಿಲ್ಲ. ಅಪ್ಪನ ಪೋವಾಡ ಹೆಂಗಾಯ್ತೋ ಏನೋ, ಅದು ಮನೆ ಆಗ್ಬಿಡ್ತು ಅಲ್ಲಿ. ಅಪ್ಪ ಕುಂತ ಜಾಗದಾಗೆ ಫೋಟೋ ಹಾಕಿ ನಾವು ಇಟ್ಕೊಂಡಿದ್ವಿ. ಆ ಜಾಗದಾಗೆ ಮನೆ ಗೋಡೆ ಬಂದಿತ್ತು, ಆ ಗೋಡೆಗೆನೆ ಫೋಟೋ ಹಾಕ್ಬಿಟ್ಟಿದ್ವಿ ಅಪ್ಪಂದು. ಅಲ್ಲೇ ನಮಸ್ಕಾರ, ಅಪ್ಪ ಕುಂತಿದ್ ಜಾಗ ಅಂತಂದು. ಒಂದ್ ಸ್ವಲ್ಪ ದಿವಸ ತುಳಿಗಡಿಸಿದ್ದಿಲ್ಲ ನಾನು. ಹುಡುಗರೆಲ್ಲ ಆ ಕಡೆ ಹೋದ್ರೆ ರೌಂಡ್ ಹಾಕ್ಬಿಟ್ಟಿದ್ದೆ, ಇಲ್ಲಿ ತುಳಿಬಾರ್ದು, ಇಲ್ಲಿ ಬರಬಾರ್ದು ಅಂತ. ಅದೆಲ್ಲ ನಡ್ಸ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಹಂಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಕೊರೋನಾ ಬಂತು. ಅವಾಗೆ ನಾವು ಗಾಡಿಗಳು ಅವು ಸ್ವಲ್ಪ ಫೈನಾನ್ಸ್ ಮಾಡ್ಕೊಂಡಿದ್ವಿ ಲೋನ್ ಮೇಲೆ. ಗೌರ್ಮೆಂಟ್ ಲೋನ್ ಬಂದು ಅವೇನೋ ಎಷ್ಟೋ ಸಾರಿ ಅವ್ರು ಕೊಟ್ಟ ಮೇಲೆ ನಾವು ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ ಅವ್ರು ಹಿಡ್ಕೊಂಡು ಹೋಗ್ತಾರಂತ. ನಮ್ ಸೊಸೆ ಹೆಸರ್ನಾಗ ಐತಿ. ಸೊಸೆನ ಪೊಲೀಸವ್ರು ಕರ್ಕೊಂಡು ಹೋಗ್ತಾರ ಅಂತ ಬಂದ್ಬಿಡ್ತು ಸುದ್ದಿ. ನಮ್ ಮನೆಗ ನಾನು ಒಂದ್ಸರಿ ಈ ದತ್ತ ಮಂದಿರದಾಗ ಯಾವಾಗ್ಲೂ ನಮ್ ಮನೆಯವೇ ತಾಪತ್ರೆ ಹೇಳ್ಬಾರ್ದು, ಪ್ರತಿಯೊಬ್ರು ಇದೇ ಹೇಳಿದ್ರೆ ದೇವ್ರ ಹತ್ರ ಹೋಗೋದು ಯಾವಾಗ ಅಂತ ಅಪ್ಪ ಹೇಳ್ತಾ ಇದ್ರು. ಅದು ಹೇಳಿ ಅವಾಗೆ ಮುಗಿಸಿದ್ರು. ನಾನು ಯಾವಾಗನ್ನ ನೋಡು, ನನ್ ತಾಪತ್ರೆ ಮಗನ್ ನೋಡ್ಬೇಕು, ನಮ್ದು ಮೊಮ್ಮಕ್ಕಳದು ಅಂತ ಬರ್ತೀನಿ, ನಾನು ಇನ್ಮೇಲೆ ನನ್ ಮನೆ ತಾಪತ್ರೆ ಮಾಡಲ್ಲ, ಅಪ್ಪನ ದರ್ಶನ ಮಾಡ್ಕೊಂತೀನಿ ಹೋಗ್ತೀನಿ ಅಂತ ಅನ್ಕೊಂಡು ಹೇಳಿದೆ ಅಲ್ಲಿ ದತ್ತನ್ ಮಂದಿರ. ಈಗ ನನ್ ಸೊಸೆಗ್ ಬಂದಿರೋದು ಕಷ್ಟ, ನಾನ್ ಹೆಂಗೆ ಹೇಳ್ಬೇಕು ಹೋಗಿ? ನಾನು ಹೇಳಲ್ಲ ಅಂತ ಹೇಳ್ಬಿಟ್ಟಿನಿ. ನನ್ನ ಮಕ್ಕಳು ಎಲ್ಲಾರು ಅಪ್ಪನ ಹತ್ರ ಒಂದು ಮಾತು ಹೇಳ್ಬಮ್ಮ, ಅಪ್ಪನ ಹತ್ರ ಒಂದು ಮಾತು ತಿಳಿಸ್ಬಮ್ಮ, ನೀನ್ ಕೇಳ್ಕೆಬೇಡ, ಅಪ್ಪ ಹಿಂಗೈತ್ ನೋಡಪ್ಪ ಅಂತ ತಿಳಿಸ್ಬಮ್ಮ. ಅಪ್ಪ ಓಕೆ ಅಂದಾನಂದ್ರೆ ನಮಗ್ ಸಮಾಧಾನಮ್ಮ ಅಂತ ಅಂದಾರ. ನನಗೆ ಕಣ್ಣಾಗೆ ನೀರ್ ಬಂದ್ಬಿಟ್ಟವ. ಅಪ್ಪನ ಹತ್ರ ಹೋಗಿ ಕಷ್ಟ ಹೆಂಗ್ ಹೇಳ್ಬೇಕಂತ. ಏನಿಲ್ಲ ಅಪ್ಪ ಇಲ್ಲಿ ಇವಾಗ ಕಟ್ಟಾರಲ್ಲ ರೂಮು, ಅಲ್ಲಿದ್ರು. ಏನಮ್ಮ ಬಂದಿರೋದು ಬರ್ರಿ ಅಂದ್ರ ಅಲ್ಲಿ ಕರೆದ್ರು. ಕರ್ದ್ಮೇಲೆ ಕಣ್ಣ ನೀರ್ ಬಂದು, ಅಪ್ಪ ನನ್ಗೇನು ಹೇಳಕ್ ಬರುವಲ್ದು. ಅಪ್ಪ ನನ್ನ ಸೊಸೆನ ಬ್ಯಾಂಕ್ ಲೋನ್ ಕಟ್ಟಿಲ್ಲ ಅಂತ ಪೊಲೀಸರು ಹಿಡ್ಕೊಂಡು ಹೋಗ್ತಾರ ಅಂತಾರಪ್ಪ. ಏನಾಗಲ್ಲ ಹೋಗಮ್ಮ ಅಂದ್ರು. ಒಬ್ರು ಪೊಲೀಸರು ಬಂದಿಲ್ಲ, ಒಂದು ಇದು ಬಂದಿಲ್ಲ ನನಗೆ. ಅಪ್ಪ ಹೇಳಿದ್ಮೇಲೆ ನಾನು ಅನುಭವಗಳು ನಾನು ಹೇಳಿದ್ಮೇಲೆ ಕೂಡ ಕೇಳ್ಕೊಂಡಿನಿ, ಏನು ಹೇಳಿಲ್ಲ. ಅಪ್ಪ ಹಿಂಗ ಹಿಡ್ಕೊಂಡು ಹೋಗ್ತಾರ ಅಂತಾರಪ್ಪ ನಮ್ ಸೊಸೆ ನಂದಿನಿ. ಏನಾಗಲ್ಲ ಹೋಗಮ್ಮ ಅಂದ್ರು. ಮನೆಗ್ ಹೋಗಿನಿ. ಮನೆಗ್ ಹೋದ್ಮೇಲೆ ನಾವ್ ಇದುವರೆಗೂ ಇನ್ನ ಕಟ್ಟತಾನೆ ಇದಾರ. ಒಂದಿನ ಕೂಡ ಅವ್ರು ಏನು ಇದು ಪಟ್ಟಿಲ್ಲ, ಪೊಲೀಸ್ ಕಂಪ್ಲೇಂಟ್ ಇಲ್ಲ, ಯಾರು ನಮ್ಮ ಮನೆ ಹತ್ರ ಬಂದಿಲ್ಲ. ಅಪ್ಪ ಹಿಂಗ ಆಶೀರ್ವಾದ ಮಾಡಿದ್ರೆ ಸಾಕು ನಮಗೆ. ನಾವು ಪ್ರತಿಯೊಂದು ಅಪ್ಪನ ಹತ್ರ ನಮ್ಮ ಕೆಲ್ಸದವ್ರನ್ನು ಕೂಡ ನಾವು ತಗೋಬೇಕಂದ್ರೆ ಅಪ್ಪನ ಫೋಟೋ ಮುಂದೆ ಒಂದು ಚೀಟಿ ಬರ್ದು ಹೆಸರುಗಳು ಬರ್ದು ಈ ಹುಡುಗನ ಕೆಲ್ಸಕ್ಕೆ ತಗೋಬೇಕಾ ಬೇಡ ಅಂತ ಅಪ್ಪ ಆ ಫೋಟೋ ಅಪ್ಪನ ಮುಂದೆ ಬಿದ್ದ ಫೋಟೋದಾಗ ತಗೊಂಡಿದ್ದೆ ನಾವು ಕೆಲ್ಸದವ್ರನ್ನ ತಗೊಂತ ಇದ್ವಿ.
ಓ ಅಷ್ಟು ನಾವು ನಂಬಿಕೆ ಇಟ್ಕ ಅಪ್ಪನ ಮೇಲೆ ಹ್ಮ್ ಹ್ಮ್ ನಮ್ಗೆಲ್ಲ ಹಿಂಗೆ ನಾವು ಮಾಡ್ತಾ ಮಾಡ್ತಾ ಇದ್ವಿ. ಹ್ಮ್. ದೇವ್ರು ಹ್ಮ್. ನಮ್ಗೆ ಹಿಂಗೆ ಇದ್ ಮಾಡ್ಕೊಂತ ಹ್ಮ್. ಇವೆಲ್ಲ ಪೂಜೆ ಮಾಡ್ಕೊಂತ ಅಪ್ಪ ಎಲ್ಲ ನಮ್ಗೇನು ಸತ್ಸಂಗ ಇದು ಬರ್ತಾರ. ಹ್ಮ್. ಸತ್ಸಂಗದಾಗ ಎಲ್ಲಾರು ಅನುಭವಗಳು ಹೇಳ್ತಾ ಇರ್ತಾರ. ಹ್ಮ್. ನನ್ಗೆ ಹೇಳಕಂದ್ರೆ ಭಯ ಆಗ್ತಾ ಇತ್ತು. ಹ್ಮ್. ಈಗ ಏನು ಹೇಳ್ಬೇಕಂತ ಅಪ್ಪನ ಪ್ರೇರೇಪಣೆ ಐತೆ ಬಂದಿನಿ. ಹ್ಮ್. ನಾನು ನಮ್ಮ ಮನೆಯಲ್ಲೇ ಕುಂತ್ಕೊಂಡು ಹ್ಮ್. ಅಪ್ಪನ ಹತ್ರ ಇದು ಭಜನೆ ಹಾಡುಗಳು ಡ್ಯಾನ್ಸ್ ಎಂತ ಬೇಸು ಆಡ್ತಾರ. ಹ್ಮ್. ನನಗೆ ಕಾಲ್ ನೋವು ಆಗ್ಬಿಡ್ತಲ್ಲಪ್ಪ. ಅವಾಗೇನೋ ನಾನು ಹ್ಮ್. ಹೆಂಗ್ ಮಾಡೋದ್ ಬಿಡು ಅನ್ಕೊಂಡಿದ್ದೆ. ಹ್ಮ್. ಈಗ ಮಾಡ್ಬೇಕಂತ ಪ್ರೇರೇಪಣೆ ಐತೆ. ನನ್ ಕಾಲ್ ನೋವು ಆಗ್ಬಿಟ್ಟವ ಅಂತ ಹ್ಮ್. ಅಂದೆ. 24 ಹೊಸ ತೇರು ಎಳಿವಾಗ ಹ್ಮ್. ಅಲ್ಲಿ ಎಲ್ಲರೂ ಬಂದು ನಿಂತ್ಕೊಂಡಾರ. 2024ರಾಗ ಹ್ಮ್. ಹೊಸ ತೇರು ಇದು ಇಲ್ಲಿ ಹೊಸ. ಇವಾಗ ಇರೋದು. ಹ್ಮ್. ಅದು ಎಳ್ಯಾಕಂತಂದ್ರೆ ನಾನ್ ಕೂಡ ಹೋಗಿ ಹಗ್ಗ ಇಟ್ಕೊಂಡು ನಿಂತ್ಕೊಂಡಿದ್ದೆ. ಹ್ಮ್. ಅಪ್ಪನು ವೆಂಕಟಾಪುರ ತಾತನವರು ಬಂದಿದ್ರು. ಹ್ಮ್. ಅವರು ಅಪ್ಪರು ಕನಸ್ನಾಗ ನನಗೆ ಹ್ಮ್. ಇನ್ನೊಬ್ಬರ ರೂಪದಾಗೆ ನನಗೆ ಮಾಡಿಸ್ತಾರ. ಹ್ಮ್. ಅವ್ರು ಡೈರೆಕ್ಟ್ ನಮ್ಗೆಲ್ಲ ಅವ್ರ ರೂಪದಾಗೆ ಮಾಡಿಸ್ತಾರ ನನಗೆ ಅನುಭವಗಳು ತೋರ್ಸೋದು. ಹ್ಮ್. ಹ್ಮ್. ಅವರು ಈ ಯಾರೋ ಒಂದು ಫ್ರೆಂಡ್ ಮೂಲಕ ಹ್ಮ್. ಯಾರೋ ಒಬ್ರ ಮೂಲಕ ಹ್ಮ್. ಕನಸಿನ ಮೂಲಕ ನನಗೆ ತಾನು ಇರುವಿಕೆ ತೋರಿಸ್ತಿರ್ತಾರ ನನಗೆ. ಹ್ಮ್. 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 ಇದು ಹಂಗಾಯ್ತಾ. ಅಪ್ಪ ವೆಂಕಟಾಪುರ ತಾತನವ್ರು ಏನ್ ಮಾಡಿದ್ರು, ನಮಸ್ಕಾರ ಮಾಡಿದ್ವಿ. ಹ್ಮ್. ಇನ್ನು ಎಳೆದ್ವಿ, ಸ್ವಲ್ಪ ಮುಂದಕ್ಕೆ ಬಂತ. ಅಪ್ಪ ಏನ್ ಮಾಡಿದ್ರು, ಹಿಂಗ ಬಾರಿಸ್ತಿದಾರ ಅಲ್ಲಿ ಹೋಗು ಅಂತಂದ್ರು ನನ್ನ. ಹ್ಮ್. ಅಲ್ಲಿ ನಾನು ಕಾಲಿಗೆ ಬೆಲ್ಟ್ ಹಾಕೊಂಡಿನಿ ಅಷ್ಟೇ. ಹ್ಮ್. ಹೆಂಗ ನಾನು ಭಜನೆ ಸರಿಗೆ ಬ್ಯಾಂಡ್ ಸರಿಗೆ ಹ್ಮ್. ಹಾಡ್ಕಂತ ಬಂದಿನಿ. ಹ್ಮ್. ಅದೆಲ್ಲ ಅಪ್ಪನ ಕೃಪೆನೆ ನನಗೆ. ಹೌದು. ಅಪ್ಪ ನನ್ನ ಈ ಜೀವನ್ಗೆ ಇನ್ನ ವಯಸ್ಸಾಗ್ಬಿಡ್ತಪ್ಪ, ನಾನು ಇನ್ನೇನ್ ಮಾಡ್ತೀನಿ, ನಂದು ವಯಸ್ಸಾಗೇ ಬಿಡ್ತು, ನಂದು ಏನು ಇಲ್ಲ ಅಂದಾಗೆ ಅಲ್ಲ ಹ್ಮ್. ನನಗೆ ತೋರಿಸಿರೋದು. ಮುಗಿಯತಯ್ಯ ಅಂದಾಗೆ ಅಲ್ಲ ನನಗೆ ಹ್ಮ್. ಅವ್ರ ಮನಸ್ಸಿಗಳು ಸಮಾಧಾನ ಮಾಡ್ಬೇಕಂತ ಅಪ್ಪ ಹ್ಮ್. ವೆಂಕಟಾಪುರ ತಾತನ ರೂಪದಾಗೆ ನನಗೆ ಎಳಿಸಿ ಹ್ಮ್. ಆಡ್ಸ್ಯಾರ. ಹ್ಮ್. ಅವ್ರ ಪ್ರೇರೇಪಣೆ ಇಲ್ಲದ್ದು ಇವ್ರು ಕೂಡ ಹೇಳಲ್ಲ. ಹ್ಮ್. ಅಪ್ಪಂದೇ ನಮಗೆಲ್ಲ. ಹೌದು. ಹಂಗಾಗಿ ಅದೊಂದು ನನಗೆ ಬಹಳ ಹ್ಮ್. ಅಪ್ಪಂದು ಹೆಮ್ಮೆ ಆಯ್ತು. ಹ್ಮ್. ಇನ್ನ ದತ್ತ ಪುರಾಣ ಪಾರಾಯಣ ಮಾಡ್ಬೇಕು. ಹ್ಮ್. ಪಾರಾಯಣ ಮಾಡುವಾಗೆಲ್ಲ ಅಪ್ಪನ ಹತ್ರ ಬಂದು ಅಪ್ಪ ಎಲ್ಲ ಗಂಧ ಹಚ್ತಾರ. ಹ್ಮ್. ಅಪ್ಪ ಹತ್ರ ಟವಲ್ ಹಾಕ್ತಾರ, ಅದು ಶಾಲ ಹಾಕ್ತಾರ. ಹ್ಮ್. ನಮಗೆ ಅಪ್ಪ ನಮ್ಗೆ ಏನ್ ಬೇಡ, ಹ್ಮ್. ಅಪ್ಪ ಬಂದು ಬೊಟ್ಟಿಟ್ರೆ ಸಾಕು. ಹ್ಮ್. ಅದಕ್ಕೋಸ್ಕರನೇ ಗುರು ಯಾವಾಗ ಸ್ಪರ್ಶ ಅಷ್ಟು ಸಾಕು ನಮಗೆ ಹ್ಮ್. ಅಂತಂದು ಇಲ್ಲಿ ಬಂದ್ರೆ ಕೂಡ ನಮಸ್ಕಾರ ಮಾಡ್ತೀವಿ. ಅದಕ್ಕೋಸ್ಕರನೇ ನೀವು ಪಾರಾಯಣಕ್ಕೆ ಪಾರಾಯಣಕ್ಕೆ ಬರ್ತೀನಿ ನಾನು. ಬಂದು ಅಪ್ಪ ಏನು ಮಾಡ್ತಾರೋ ಏನೋ ಅವೆಲ್ಲ ನೋಡ್ಬೇಕು, ಅಪ್ಪಂದು ಎಲ್ಲ ನೋಡ್ಬೇಕಂಬೋದು ನನ್ಗೆ. ಅಪ್ಪ ಬಂದು ಎಷ್ಟು ಸಾರನೆಲ್ಲ ಹತ್ತಕ್ ಬಂದಿರೋದೇ ಮುಂದೆ ಬರ್ತಾರ, ಬೇಸ ಸ್ಪರ್ಶ ಮಾಡಿರ್ತಾರ, ಜುಮ್ ಅಂದ್ ಬಿಡ್ತೈತಿ. ಈ ಅಪ್ಪಂದು ಲೀಲೆ ಎಷ್ಟು ನಮ್ ಮನಸ್ಸಿಗೆ ಒಂದ್ ತೃಪ್ತಿ ಆಗ್ಬಿಡ್ತೈತಿ. ಅದ್ ಗಂಧ ಇಟ್ಕೊಡ್ಲಿ, ಕಣ್ಣಿಗೆ ಗಂಧ ಇಟ್ಕೊಡ್ಲಿ ಹಂಗ ಮನಸ್ಸಿಗೆ. ಹಂಗ ಅದು ಒಂದು ಅನುಭವ ನಮ್ಗೆ. ಅಪ್ಪಂದು ಇರ್ಬೇಕು ಬರ್ಬೇಕಂಬದು ಎಲ್ಲಾ ಇದ್ ಮಾಡ್ಕೊಂಡಿವಿ. ಹಿಂಗೆ ಓಡಾಡ್ತಾ ಹೌದು, ಒಡನಾಟ ಈ ರೀತಿಯಾಗಿ ನಿಮ್ಗೆ ಶುರುವಾಯ್ತು. ನಿಮ್ ತಮ್ಮನ ಒಂದು ನಮ್ ತಮ್ಮನ ಹೆಂಡತಿಗೋಸ್ಕರನೇ, ನಮ್ ತಮ್ಮನ ಹೆಂಡತಿ ನನಗೆ ಇವೆಲ್ಲ ಇರೋದಿಲ್ಲ. ಎಲ್ಲಿ? ಬೆಳಗುಪ್ಪ ಅಂತ ನಮ್ ತವ್ರ ಮನೆ, ಅಲ್ಲಿ ಇರ್ತಾರ ಅವ್ರು. ಉಪ್ಪರಟ್ಟಿ ತವ್ರ ಮನೆ, ಹುಡುಗಿದು ಉಪ್ಪರಟ್ಟಿ ತವ್ರ ಮನೆ. ಆಕೆ ಎಲ್ಲ ಹತ್ರ ಇದ್ದು ನೋಡ್ತಾರಲ್ಲ, ಅವ್ರದೆಲ್ಲ ಗುರ್ತು ಹೇಳ್ತಾರ ಅವ್ರು. ನಮಗೆ ಇದು ಮುಕ್ತಮ್ಮ ಅಂತಂದು ನಾನು ಮೊನ್ನೆ ಸತ್ಸಂಗದಲ್ಲಿ ಪಾರಾಯಣ ಮಾಡ್ತಾ ಇದ್ದೆ. ಮೊನ್ನೆ ಸಭಾಭವನದಾಗ ಪಾರಾಯಣ ಮಾಡಿದ್ವಿ. ನನಗೆ ಮೊಣಕಾಲ್ ನೋವು ಬಾಳ ಆಯ್ತು. ಅಪ್ಪ ನನಗೆ 20 ವರ್ಷದಿಂದ ನನಗೆ ಒಬ್ರು ಬಳ್ಳಾರಿಯವರು ಒಬ್ರನ್ನೋ ಒಂದು ಫ್ರೆಂಡ್ ಬಂದು ನಮ್ ಗುಳಿಗೆ ಬರ್ತೀವಂತ ಬಂದಿಲ್ಲ. ನನಗೆ ಸಾಕಾಗಿ ಬಿಟ್ಟೈತಪ್ಪ. ಒಬ್ರು ಓಡಾಡ್ಬೇಕು, ಏನನ್ನ ಒಂದು ಕುಂತಲ್ಲಿಂದ ಹಿಂಗ್ ಎದ್ದಾಳ್ಬೇಕಂದ್ರೆ ಓಪ್ಕಿಲ್ಲ. ಆ ಲೈನ್ನಾಗ ಹೋಗ್ಬೇಕು, ಓಪ್ಕಿಲ್ಲ. ಒಬ್ರಿದ್ರೆ ನೀವ್ ಕುತ್ಕೊಳ್ರಿ ತರ್ತೀವ ಅಂತ. ಇಲ್ಲಿ ಭಕ್ತರು ಕೂಡ ತರ್ತಾರ, ಆದ್ರೆ ನಾವು ಹೊಸದಾಗಿ ನಮ್ನ ಯಾರು ಇದು ಮಾಡ್ತಾರಮ್ಮ ಅಂತ ನನಗೆ ಬೇಜಾರ್ ಮಾಡ್ಕೊಂಡಿನಿ. ಅಪ್ಪಗ ಮನ್ಸಿಗೆ ಬಂದೈತ ಅದು. ನಾವ್ ಮನಸ್ನಾಗ ಅನ್ಕೊಂಡಿದ್ದ ಅವ್ರಿಗೆ ಹೆಂಗ್ ಗೊತ್ತಾಗ್ತೈತೋ ಏನೋ ಗೊತ್ತಿಲ್ಲ. ಅಪ್ಪ ಅಷ್ಟು ಹತ್ರಕ್ಕ ನಮ್ಮನ್ನ ನೋಡ್ತಾರಂತ ನನಗೆ ಅರ್ಥ ಆಗ್ತೈತಿ. ನಾವೆಲ್ಲೋ ನಾವೇನೋ ತೃಣ ಮಾತ್ರ ಇಲ್ಲ ನಾವ್ ಅವ್ರ ಹತ್ರ. ಅಪ್ಪನ ಹತ್ರ ಪೂಜೆ ಮಾಡೋರು ಭಕ್ತರು ಎಷ್ಟು ಜನ ಇದಾರೆ, ಆದ್ರೂ ನಾವ್ ಮಾತಾಡಿದ್ದು ಕೂಡ ನೆನಪಿಸ್ಕೊಂಡ್ ಅವ್ರಿಗೆ ಹೃದಯಕ್ಕೆ ತಟ್ಕಂತ ಐತೆ. ಅವ್ರಿಗೆ ನಾವ್ ಮಾಡಿದ್ದು ನಾವ್ ಮೊರೆ ಅವ್ರಿಗೆ ಕೇಳಿಸ್ತಾ ಐತೆ ಅಂತ ನನಗೆ. ಯಾಕಂದ್ರೆ ಈ ಅನುಭವದಾಗ ಬರ್ತಾ ಇದಾವಲ್ಲ, ನನಗೆ ಮೊರೆ ಅಪ್ಪನ ನಮ್ ಮೊರೆ ಎಲ್ಲ ಅಪ್ಪಕ್ಕೆ ಆಲಿಸ್ತಾನಂತ ನಮಗೆ. ಅವಾಗ ಮುಕ್ತಮ್ಮ ಏನ್ ಮಾಡಿದ್ರು, ಅಲ್ಲಿ ಸತ್ಸಂಗ ಮಾಡ್ತಾ ಇದಾರೆ. ನನಗೆ ಸಾಯಂ ದೇವಣ್ಣವರು ಏನಮ್ಮ ಬಳ್ಳಾರಿಗೆ ಬರ್ತಾ ಐತೆ, ಸತ್ಸಂಗ ಮಾಡ್ತಾ ಇದಾರ ಮುಕ್ತಮ್ಮ, ಎಲ್ಲರೂ ಹತ್ರ ಇದ್ದು ಸ್ವಲ್ಪ ಅದನ್ನ ಜೈವ್ ಮಾಡ್ರಿ ಎಲ್ಲ ಅಂತಂದು ಹೇಳಿದ್ರು. ಅಪ್ಪನ ಇದೈತೆ, ಅಪ್ಪನ ಆಶೀರ್ವಾದ ಐತಮ್ಮ ಅಂತಂದ್. ಅಯ್ಯೋಯ್ಯೋ ಅಪ್ಪ, ಇಂಥದ್ದು ಸತ್ಸಂಗ ಅಂದ್ರೆ ಬಳ್ಳಾರಿ ಅಂದ್ರೆ ಮುಕ್ತಮ್ಮ ಬೆಂಗಳೂರಾಗಿರ್ತಾರ, ಬಳ್ಳಾರಿಗೆ ಇರಂಗಿಲ್ಲ. ಮುಕ್ತಮ್ಮನ ಕಡೆ ಅವ್ರು ಹಳೆಕೋಟೆ ಅವರು ಇದಾರ. ಹಳೆಕೋಟೆರ ಹೆಣ್ಣನ ಹೆಸರು ಏನೋ ಐತೆ,
ಆಯಪ್ಪ ಇದಾರ, ಬಳ್ಳಾರಿಯಾಗ ಒಬ್ರು ಹೊಸ್ದಾಗಿ ಐದಾರ, ಅವ್ರಿಗೆ ಕೂಡ ಮೊನ್ನೆ ಬಂದೋದ್ರು, ತೇರು ಎಳಿವಾಗ ಅವಾಗ ಬಂದೋದ್ರು. ಅವನ ಅಣ್ಣನ ಹೆಸರು ಕೂಡ ಏನೋ ಪ್ರಭಾಕರ್ ಏನೋ ಗೊತ್ತಿಲ್ಲ ಅಷ್ಟು ಸರಿಗೆ. ಅವ್ರೆಲ್ಲ ಇದಾರೆ. ನಾನು ಹೋಗ್ಬೇಕು, ನಾನು ನನ್ನ ಮಗನ್ ಕರ್ಕೊಂಡು ಹೋಗಿನಿ. ಹೋಗಿ ಅಲ್ಲಿ ಏನನ್ನ ಒಂದು ಹೆಲ್ಪ್ ಮಾಡ್ಬೇಕಲ್ಲ. ಅಪ್ಪ ನೀನೇನಪ್ಪ ಬಾರೆಲ್ಲ ನಿಂದೆ ಅಪ್ಪ, ನಾವೇನ್ ಕೈಲಾಗಕ್ಕಲ್ಲ, ನಾವ್ ಬಡವ್ರು, ನಮ್ ಕೈಲಿ ಏನಾತೈತಿ. ಆ ಸತ್ಸಂಗದಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಮ್ಮ ಬಾಳ ಚೆನ್ನಾಗ್ ಮಾಡ್ಬಿಟ್ಲು. ಎಷ್ಟು ಚೆನ್ನಾಗಂದ್ರೆ ಏನಕ್ಕೂ ಕಡಿಮೆ ಇಲ್ಲ ನೋಡ್ರಿ, ಅಷ್ಟು ಚೆನ್ನಾಗ್ ಮಾಡಿದ್ಲು. ಊಟ ಕೇಳ್ತೀಯ, ವಸತಿ ಎಲ್ಲ ಇದ್ದವ್ರಿಗೆಲ್ಲ ಪ್ರಸಾದಗಳು ಕೇಳ್ತೀಯ, ಮೆರವಣಿಗೆ ಅಂತ. ನನ್ ಕಾಲೇ ನೋವು, ನಾವ್ ಹೆಂಗ್ ಬಂದಿವ ಗೊತ್ತಿಲ್ಲ. ವೆಂಕಟಾಪುರ ತಾತನ್ ಕಳ್ಸಿದ್ರು ಅವ್ರು, ಅಪ್ಪನ ಇದ್ರ ಮೇಲೆ, ಅವ್ರು ಅಪ್ಪನ ಸ್ಥಾನದಾಗ ಅವ್ರು ಬಂದಿದ್ರು. ಫೋಟೋ ತಗೊಂಡು, ಯಾವ ಊರವ್ರು, ಭಜನವ್ರವ್ರು, ಆಲೂರವ್ರು ಗೊತ್ತಿಲ್ಲ, ಸಂಚಾರಿ ದತ್ತದವ್ರು. ಅವ್ರೆಂತ ಭಜನೆ ಮಾಡಿದ್ರು. ಅಲ್ಲಿ ಟಿಫಿನ್ಗಳು, ಊಟಗಳು ಎಲ್ಲ ಮಾಡಿ, ಮುಕ್ತಮ್ಮವ್ರು ಅಷ್ಟು ಚೆನ್ನಾಗಿ ಮಾಡಿದ್ರು. ಎಲ್ಲರಿಗೆ ಟವಲ್ಗಳು ಹಾಕಿದ್ರು, ಸಾಲ್ವೆಗಳು ಹಾಕಿದ್ರು. ಬಂದ್ ಹೆಣ್ಮಕ್ಳಿಗೆ ಇಂಥವ್ರಿಗೆ ಇಲ್ಲಂದಂಗ್ ಬ್ಲೌಸ್ ಪೀಸ್ಗಳು ಕೊಟ್ಲು, ಹಣ್ಣು ಬ್ಲೌಸ್ ಪೀಸು. ನಾನು ನಮ್ಮ ಫ್ರೆಂಡ್ ಅವ್ರನ್ನ ಇಬ್ಬರನ್ನ ಕರ್ಕೊಂಡ್ ಬಂದಿದ್ದೆ, ಬರಂಗಿದ್ರೆ ಬರ್ರಿ ಬಾಳ ಚೆನ್ನಾಗತ್ತೈತ ಅಂತ. ಅವ್ರು ಬಂದು ಚೆನ್ನಾಗಾಯ್ತು, ಅವ್ರಿಗ್ ಕೂಡ ಮನ್ಸಿಗೆ ಬಂತು. ನೋಡು ಇದು ಹೆಂಗ ಇದು ಬಂದೈತಂದ್ರೆ, ಅಪ್ಪನ್ಗೆ ನಾನು ಆಗಲ್ಲಪ್ಪ ಅಂದಿರೋದು ಇವಾಗ, ಆ ಸತ್ಸಂಗ ಮುಕ್ತಮ್ಮ ಮಾಡಿರೋದು ನಮ್ ಫ್ರೆಂಡ್ ಬಂದಂಗ ಅಲ್ಲಿಗೆ ಇಬ್ರು. ಅದ್ ನೋಡಿ ನಾವು ಕೂಡ ಬರ್ತೀವಂತ ಬರ್ತಾರ ಇವಾಗ. ಬಳ್ಳಾರಿಲಿಂದ ನಾನು ಒಂದೇ ಬರ್ತಾ ಇದ್ದೆ ಯಾವಾಗ್ಲೂ 20 ವರ್ಷಲಿದ್ದ. ನಾನು ಏನ್ ಫಂಕ್ಷನ್ ಆದ್ರೆ ಬಿಡಂಗಿಲ್ಲ, ಬರ್ತ್ಡೇ ಬಿಡಂಗಿಲ್ಲ. ನನ್ ಮಗ ನಾವು ಬರ್ತೀವಿ. ಆದ್ರೆ ನನ್ನ ಮಕ್ಳು ಕೂಡ ಈ ನಡುವೆ ಕೊರೋನಾ ಬಂದಾಗ್ಲಿದ್ದ, ಸ್ವಲ್ಪ ಬಿಸ್ನೆಸ್ ಡೌನ್ ಆದಾಗ್ಲಿದ್ದ ಅವ್ರು ಕಡಿಮೆ ಬರದ್ ಬಿಟ್ಟಾರ. ನಾನು ಅವ್ರಿಗೆ ಮನ್ಯಾಗಂತೂ ಅಪ್ಪ ಸ್ವಾಮಿನ ಇಲ್ದ, ಏನ್ ಪರಿಚಯ ಇರ್ಲಿ, ಅವ್ರ ಪರಿಚಯ ಬಂದ್ರೆ ಅಪ್ಪ ಸ್ವಾಮಿ. ನಮ್ ಮನ್ಯಾಗ ಎಲ್ಲಾರ ಅಪ್ಪಾಜಿನೇ, ಅಪ್ಪಾಜಿನ ಏನಿದೆ ಇಲ್ಲ, ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಎಲ್ಲಾರು ಅಪ್ಪ ಸ್ವಾಮಿನೇ. ಅಷ್ಟು ಭಕ್ತಿಯಿಂದ ನಡ್ಕಂತಾರ ನಮ್ಮ ಮಕ್ಕಳು ಎಲ್ಲಾರು. ಅದು ಅವ್ರು ಅಪ್ಪ ಏನ್ ಮಾಡ್ಯಾರ, ನಿಂದೇನಪ್ಪ ಬಾರ ಅಂದ್ಕೊಳ್ಳೆ ಒಂದು ಟ್ರಂಕ್ ಪೆಟ್ಟಿಗೆ ಭುಜಕಂಡಾರ. ಅಪ್ಪ ಬಳ್ಳಾರಿ ಬೀದಿನಾಗ ಓಡಾಡ್ತಾ ಇದಾರೆ, ನಾವು ಸತ್ಸಂಗ ಮಾಡ್ತೀವಲ್ಲ ಜಾಗ ಏನೇನಾಗಿಲ್ಲ ಓಡಾಡ್ತಾ ಇದಾರೆ. ಅಯ್ಯಮ್ಮ ಅಪ್ಪ ನೀನ್ ಬಾರೆಲ್ಲ ಅಂದ್ರೆ ಟ್ರಂಕ್ ಪೆಟ್ಟು ಹೊತ್ಕೊಂಡ್ ಬಂದಿದ್ರು ನೋಡಪ್ಪ, ಬಾರೆಲ್ಲ ಅಪ್ಪ ಹೊತ್ಕೊಂಡಾರನ ಅಂತ ಅನಿಸ್ಬಿಡ್ತು. ನೋಡು ನಾನು ಹಿಂಗ ಅನ್ಕೊಂಡಿದ್ದೇನು, ಅಪ್ಪ ಬಂದು ಬಳ್ಳಾರಿನಾಗ ಟ್ರಂಕ್ ಬಿಜುಕಕ್ಕೊಂಡು ತಿರುಗ್ತಾ ಇದಾರೇನು. ಇದು ಕೂಡ ಪವಾಡ ಅಲ್ರಿ. ಆತ ನಮ್ಗೆ ಇರುವಿಕೆ ನಾನೇ ಇದ್ದೀನಿ, ನಾನು ಓರ್ತೀನಿ, ನೀವು ಸುಮ್ನೆ ಮಾಡ್ರಿ ಅಂತ ನನಗೆ ತೋರಿಸ್ದಂಗಾಯ್ತು. ಮುಕ್ತಮ್ಮಗೆ ಹೇಳಿದೆ, ಅಪ್ಪನೇ ಇಲ್ಲಿ ಬಳ್ಳಾರಿಯಾಗ ಅವಲೇ ಬಂದ್ಬಿಟ್ಟಾರಮ್ಮ, ನೀನ್ ಇನ್ನ ಸತ್ಸಂಗ ಮಾಡ್ದಲ್ಲೇ ಬಂದು ತಿರುಗ್ತಾ ಇದಾರ, ಅಪ್ಪನೇ ಬಾರ ತಗೊಂಡಾರ. ಈ ಕಾಲ್ ನೋವಿದ್ದಾಕೆ ಎಷ್ಟು ಪಾಂಡ್ರಂಗನ ಗುಡಿಲಿದ್ದ ಅವ್ರ ಮನೆವರೆಗೂ ನಡ್ಕೊಂಡೇ ಬಂದ್ಬಿಟ್ಟಿನಿ. ಅಷ್ಟು ನಡೆಯೋದಾಗಲ್ಲ ನನ್ಗೆ ಅಂತ ನಡ್ಕೊಂಡ್ ಬಂದಿನಿ ಅವ್ರ ಹಿಂದೆ. ಬಂದಿವಿ, ಅಲ್ಲೆಲ್ಲ ಭಜನೆಲ್ಲ ಆಯ್ತು, ಎಂತ ಪೂಜೆ ಆಯ್ತು, ಪ್ರಸಾದ ಆಯ್ತು, ಸಂತೋಷವಾಗಿ ಆಯ್ತು ಎಲ್ಲ. ಹಿಂಗ ಎಲ್ಲ ಅವು ಇವು ನಡೀತಾನೆ ಐದವಮ್ಮ, ದಿನನಿತ್ಯ ನಡೀತಾನೆ ಇರ್ತಾವ ಆಯ್ತಾವ. ಮತ್ತೆ ಅವಾಗಿಂದ ನಮ್ ಭಕ್ತರು, ನಾನು ಒಬ್ಬಕ್ಕೆಲ್ಲ ಅಪ್ಪ ಏನ್ ಹೇಳ್ಯಾರ, ಅಪ್ಪನೇ ಕಲ್ಸ್ಯಾರ. ಬಳ್ಳಾರಿಂದ ಬರ್ತಾನೆ ಇದಾರೆ ನನ್ನ ಜೊತೆಗೆ, ಇಬ್ರು ಮೂವರು ಬರ್ತಾನೆ ಇದಾರೆ. ಹೋದ್ ಸಲನು 4 ಮಂದಿ ಬಂದಿದ್ರು, ಇವಾಗ 4 ಮಂದಿ ಬಂದಾರ, 3 ಬಂದಾರ ನನ್ ಜೊತೆಗೆ. ಹಂಗ ನಮ್ಗೆ ಅಪ್ಪ ನಾನ್ ಮನ್ಸಿನಾಗ ಏನ್ ಅನ್ಕೊಂಡ್ರೆ ಅವ್ ನಡೆಸ್ತಾನೆ ಇದಾರೆ ನಮ್ಗೆ ಮನ್ಸಿಗೆ. ನಾವೆಲ್ಲ ಹಿಂಗೆಲ್ಲಾ ಅನುಭವಗಳಾಗ್ಯಾವು. ಅಪ್ಪ ನಾವು ಮೊಕ್ಬೇಕು, ದಾರಿಗೆ ಹೋಗಿ ಅಪ್ಪನ ಹತ್ರ ಒಂದ್ಸಲ ಮೊಕ್ ಬಿಡೋಣ ಸಾಕು. ಈಗ ಭಕ್ತರಿಗೆಲ್ಲ ನಾವು ತೊಂದ್ರೆ ಕೊಡೋದ್ ಬೇಡ, ಅಲ್ಲಿ ಬೇಡ ಅನ್ಸೋದ್ ಬೇಡ. ಎಷ್ಟೋ ಜನ ನಮ್ಮಂಗೆ ಹೋಗ್ತಾರ, ಅಪ್ಪ ಎಷ್ಟು ಮಂದಿ ಏನ ಅಂತ ಮಾಡ್ತಾರ. ಅಪ್ಪ ಎಲ್ಲನ್ನೇ ಇರು, ನಮ್ಮ ಮೇಲೆ ಒಂದು ಕಣ್ಣು ಇರ್ತಾರ, ನೋಡಿರ್ತಾರ ಅವ್ರು. ಅವ್ರು ಸುಮ್ನೆ ಹಿಂಗ್ ಕಣ್ಣು ನೋಡಿದ್ರೇನೆ ಸಾಕು, ನಮ್ಗೆ ಅಷ್ಟ ಆಶೀರ್ವಾದ ಆಗಿ ಬಿಡ್ತೈತೆ. ಹಂಗ ಜನಗಳೆಲ್ಲಾರು ಅಲ್ಲಿ ಅಡ್ಡು ಬೀಳಿ ಇಲ್ಲಿ ಅಡ್ಡು ಬೀಳದ್ ಬೇಡ. ನಾವು ಹೋಗುವಾಗ ಒಂದ್ಸರಿ, ಬರುವಾಗ ಒಂದ್ಸರಿ, ಅಪ್ಪ ದಾರ್ಯಾಗ ಎಲ್ಲೇನ್ ಹೋಗ್ಲಿ ದೂರ್ಲಿದ್ದಾನೆ ನಮಸ್ಕಾರ ಮಾಡ್ಕೊಂತೀವಿ. ನಾವ್ ಇಲ್ಲಿ ಬಂದ್ರು ಅಷ್ಟೇ, ಹಗಲೆಲ್ಲ ಹೋಗಲ್ಲ, ಒಂದ್ಸರಿ ಹೋಗ್ತಿವಿ, ದೂರ್ಲಿದ್ದ ನೋಡ್ತಿವಿ ಅಪ್ಪನ ನೋಡೋದು, ಹೋಗೋರು ಬರೋರು ನೋಡ್ತಿವಿ. ಆಯ್ತಾ, ಅಪ್ಪನ ಪ್ರಸಾದ ತಗಂತೀವಿ. ನಾನು ಟೀನೇ ಕುಡಿಯಲ್ಲ, ಅಪ್ಪನ ಆಶ್ರಮಕ್ ಬಂದಿನಂದ್ರೆ ಟೀ ಕುಡಿತೀನಿ ನಾನು. ಅಪ್ಪನ ಪ್ರಸಾದ ಏನು ಬಿಟ್ಕೊಡ್ಬಾರ್ದು, ಯಾವ್ದ್ರಾಗ ಏನಾಯ್ತು ಅಂತಂದು. ಹಿಂಗೆಲ್ಲ ನಮ್ಗೆ ಅನುಭವಗಳು ಆಗ್ತಾ ಇದಾವು. ಇಷ್ಟ ನೀವು ಶ್ರದ್ಧೆ ಭಕ್ತಿಯಿಂದ ಅಪ್ಪ ನೀವು ಅಷ್ಟ ಹತ್ರ ಆಗಿದ್ದೀರ ಕನಸಿಂದಾನೆ ಅಂತಾನೆ. ಕನಸಿನಾಗೆ ನಮ್ಗೆ ಮುಕ್ತಿ ತೋರಿಸ್ತಾ ಇದಾರ, ಕನಸಿನಿಂದಾನೇ ಪವಾಡ ತೋರಿಸ್ತಾ ಇದಾರ ನಮ್ಗೆ. ಮತ್ತೆ ತುಮಕೂರಪ್ಪನ ರೂಪದಾಗ ಈ ದತ್ತನ ಮಂದಿರ್ಲಿದ್ದ ಅದು ಇದು ನೀರ್ ಕುಡಿಯಲ್ಲಿ ಒಂದು ದತ್ತಾತ್ರೇಯಿಂದ ಐತಲ್ಲ ಮರದ ಕೆಳಗ, ಔದುಂಬರ್ ಮರದ ಕೆಳಗ, ಅಲ್ಲಿಗೆ ಎಲ್ಲ ತಿರುಪತಿ ತಿಮ್ಮಪ್ಪ ಇದ್ದಂಗೆ ಯಾರು ತುಮಕೂರಪ್ಪರು ಅವೆಲ್ಲ ಹಾಕೊಂಡು ಅಲ್ಲಿವರೆಗೂ ಬಂದ್ರು. ತಿರುಪತಿ ತಿಮ್ಮಪ್ಪ ನಾನೇ, ದತ್ತಾತ್ರೇಯ ನಾನೇ, ಶ್ರೀಪಾದ ವಲ್ಲಭ ನಾನೇ, ಕನ್ನೇಶ ನಾನೇ ಅಂತ ತೋರಿಸ್ಬಿಟ್ಟಾರ ನನಗೆ. ಅವ್ರು ಅಷ್ಟು ತೋರ್ಸ್ಯಾರ. ನಾನ್ ದೂರ್ಲಿದ್ದಾನೆ ಆತಗ ಶರಣು.
ಈಗ ನೀವು ಹೇಳ್ದಂಗೆ ನಮ್ಮಪ್ಪ ದತ್ತಗುರು ಕನ್ವೇಶ್ವರನು ಅವ್ರೆ ಅದು ಶ್ರೀಪಾದ ವಲ್ಲಭರು ಅವ್ರೆ ಅನ್ನೋದನ್ನ ಮಸ್ತಿಗೆ ನಮಗೆ ತೋರಿಸ್ಕೊಟ್ಟಿದ್ದಾರೆ ನಿಮಗೆ ಶಿವ ಹೆಂಗಿರ್ತಾನೋ. ಒಂದ್ಸರಿ ನಾನು ನಮ್ಮ ತಮ್ಮನ ಹೆಂಡತಿ ಬಂದಿವಿ, ಅಮ್ಮಗೆ ಸೀರೆ ಕೊಡ್ರಿ ಇವ್ರಿಗೆ ಅಂತ ಹೇಳ್ಯಾರಪ್ಪ. ಅಮ್ಮ ಏನ್ ಮಾಡ್ಯಾರ, ರೋಜಾ ಕಲರ್ ಸೀರೆ ಒಂದು, ಆನಂದ್ ಕಲರ್ ಸೀರೆ ಒಂದು ತಂದಾರ. ನನ್ನ ಮುಂದೆ ರೋಜಾ ಕಲರ್ ಇಟ್ಟಾರ, ಆ ಕಡೆ ನಮ್ಮ ತಮ್ಮನ ಮುಂದೆ ಆನಂದ್ ಕಲರ್ ಸೀರೆ ಇಟ್ಟಾರ. ನನಗೇನು ರೋಜ್ ಅಂದ್ರೆ ನಾನು ವಯಸ್ಸಾಗ್ಬಿಟ್ಟಲ್ಲ, ಎಷ್ಟು ಅದು ಬೇಸಲ್ಲ, ನಂಗೆ ಆನಂದ್ ಕಲರ್ ಚೆನ್ನಾಗಿತ್ತು ಅನ್ಕೊಂಡಿನಿ. ಅಮ್ಮ ಅರಿಶಿನ ಹಚ್ಚಿದ್ರು, ಕುಂಕುಮ ಹಚ್ಚಿದ್ರು, ರೋಜಾ ತಗೊಂಡ್ ನಮ್ ತಂಗಿ ಕೊಟ್ಲು, ನೀಲಿ ತಗೊಂಡ್ ನನಗ್ ಕೊಟ್ಲು, ಎಕ್ಸ್ಚೇಂಜ್ ಮಾಡ್ಬಿಟ್ಲು. ಅಪ್ಪನ್ಗೆ ಹೆಂಗ ಗೊತ್ತಾಯ್ತು, ನಾವು ಮನಸ್ನಾಗ ಅನ್ಕೊಂಡಿದ್ದು. ಆವತ್ತಿನ ದಿವ್ಸ ಎಲ್ಲಾ ಭಕ್ತರಿಗೆ ಸೀರೆ ಕೊಟ್ಟಾರ. ಆ ಭಕ್ತರೆಲ್ಲ ಸಾಯಂಕಾಲ ಸತ್ಸಂಗದಾಗೆ ಅಪ್ಪ ನನ್ಗೆ ಅದೇ ಸೀರೆ ಬೇಕಾಗಿತ್ತಪ್ಪ, ನನಗೆ ಅದೇ ಬಂದೈತೆ ನನಗೆ ಅಂತ ಹೇಳ್ತಾ ಇದಾರೆ. ನಾವ್ ಹೇಳಿಲ್ಲ. ಅದು ನಾವು ಅಪ್ಪನ್ಗೆ ನಮ್ ಪವಾಡ ಇದ್ರು ನಮ್ಗೆ ತೋರಿಸಿ ಹೇಳಿಲ್ಲಲ್ಲ ಅಂಬೋದೊಂದು ಒಳಗೆ ಕೊರಗ್ತಾ ಇತ್ತು ನನಗೆ. ಅದಕ್ಕೆ ಇವತ್ತು ನನಗೆ ಪರಮಾತ್ಮ ಅಪ್ಪನೇ ನನಗೆ ಪ್ರೇರೇಪಣೆ ಮಾಡಿ ಇದನ್ನ ಕಲ್ಪಿಸೋಣ ಅಂತ ನಾನು ಅನ್ಕೊಂಡಿನಿ. ಅಪ್ಪ ನನಗೆ ಇನ್ನ ಎಷ್ಟೋ ಅನುಭವಗಳು ಇದಾವು, ನನಗೆ ಇನ್ನ ನೆನಪು ಬರ್ತಾ ಇಲ್ಲಪ್ಪ. ಮಸ್ತ್ಗ ನಮ್ಗೆ ಕೊರೋನಾ ಬಂದಾಗ ಸ್ವಲ್ಪ ಕಷ್ಟ ಬಂದಿತ್ತು. ನಾವಿಬ್ರು ಹೋಗ್ಬೇಕು ಇನ್ನ ಎಲ್ಲನ್ನ ಅಂತವಾಗ ಅಪ್ಪನ ಹತ್ರ ಬಂದೀವಿ. ಅಪ್ಪ ಬಹಳ ಕಷ್ಟ ಬಂದಿತ್ತು. ಏನಾಗಲ್ಲ ಹೋಗಮ್ಮ ನೀನು ಅಂದರ ಅಷ್ಟೇ, ಮತ್ತೆ ಎಲ್ಲಿಗೆ ಬೇಡ, ಮನೆಗೆ ಅನ್ನಕ್ಕ ಬಟ್ಟಿಗೆನು ಪರವಾಗಿಲ್ಲ, ಕೊಟ್ಟವು ತಾಂಬವು ಸ್ವಲ್ಪ ಎದುರಾಗ್ಬಿ, ಮೊದಲಿಂದ ಇಲ್ಲಲ್ಲ ಎದುರಾಗ್ಬಿಟ್ವಲ್ಲ, ಕಾಸು ಇಟ್ಟು ಕಾಲ್ ಚಾಸ್ಕೊಳ್ರಮ್ಮ ಅಂತಂದ್ರಪ್ಪ. ಅಂದ್ರೆ ಹೆಚ್ಚೆಚ್ಚಿಂದ ನನ್ ಮಗ ಒಂದು ಬಾಟ್ಲಿ ಮಿಷಿನ್ ಹಾಕೊಂಡ್, ಮಾಮೂಲು ಮಿಷಿನ್ ಇತ್ತು, ಬಾಟ್ಲಿ ಮಿಷಿನ್ ಒಂದ್ ಹಾಕೊಂಡ್ಬೇಕು, ಇನ್ನು ಅದ್ರಾಗ ದುಡಿಬೇಕು ಇದ್ರಾಗ ದುಡಿಬೇಕು ಅಂಬದಾಗ್ಬಿಡ್ತು. ಅಪ್ಪ ನಾನು ಅವಾಗ ಚಿಲ್ಲಿ ಚಿಲ್ಲಿ ಕೆಲ್ಸನಪ್ಪ, ನಮ್ ಮಗ ಕಾರ್ ತಗೋಬೇಕಂದ್ರೆ ಕಾರ್ ಆಗ್ಬಿಡ್ತು. ಕಾರ್ ತಗೊಂಡ್ಬಿಟ್ರು ನಮ್ ಮಗ, ಒಂದ್ 2 ತಿಂಗಳು ಕೂಡ ಆಗಿಲ್ಲ. ಅದು ಹಂಗೆ ಬಂತು, ಲೋನ್ ಮೇಲೆ ತಗೊಂಡ್ರು ಬಿಡು. ಕೊರೋನಾ ಬಂದ್ಬಿಡ್ಬೇಕಾ ಹಿಂದೆಲೆ, ಕಾರ್ ಓಡಾಡ್ಸಂಗಿಲ್ಲ, ಎಲ್ಲಿ ಮನ್ಸರು ಓಡಾಡಂಗಿಲ್ಲ, ನೀರಿಂದ ವ್ಯಾಪಾರ ಎಲ್ಲ ಇದ್ದವ್ರು ಕಾಲೇಜುಗಳೆಲ್ಲ ಹೋಗ್ಬಿಟ್ಟು, ನಮ್ಮ ಇವೆಲ್ಲ ಕಲೆಕ್ಷನ್ಗಳೆಲ್ಲ ಹೋಗ್ಬಿಟ್ಟು, ಬರೇ ಒಂದು ಸ್ವಲ್ಪ ಇದ್ದು ಹುಡುಗರು ಒಂದೇ ಒಂದು ಗಾಡಿ ಇತ್ತು, ಅದು ಕೂಡ ಕೊಟ್ಟು ಇವಾಗ ಡೀಲರ್ಸ್ನಾಗ ಮಾಡ್ತಾ ಇದ್ವಿ. ಈಗ ಮತ್ತೆ ಹೊಸದ್ ಗಾಡಿ. ಅಪ್ಪನ ದಿನ ನಾನು ತಿರುಪತಿ ತಿಮ್ಮಪ್ಪಗೆ ಹೋಗು, ಮೊನ್ನೆ ಕಾಳಹಸ್ತಿಗೆ ಹೋಗಿವಿ, ಅಲ್ಲಿಗೆ ಹೋಗು, ಶ್ರೀ ಸತ್ತುಪಾಸಿಯೇ ನಮಃ, ನನಗೆ ಯಾವ ದೇವ್ರದ್ದು ಬರಲ್ಲ, ನಾನು ಅಂಬದೇ ಇಷ್ಟು. ಹೆಣ್ಣು ದೇವ್ರ ತಗ ಹೋಗು, ಶ್ರೀ ಸತ್ತುಪಾಸಿಯೇ ನನಗೆ ಅಂಬದು. ನಾನು ಇನ್ನೊಂದು ನಾಮ ಇಲ್ಲ, ನನ್ನ ಮನೆ ದೇವ್ರದ್ದು ಕೂಡ ಅಷ್ಟೇ, ನಾನು ಶ್ರೀ ಸತ್ತುಪಾಸಿಯೇ ನಮಃ ಅಷ್ಟೇ. ಆವಾಗ ನಮ್ಮ ಮಕ್ಕಳು ಎಲ್ಲಾರು ಮಾಡಿದ್ವಿ, ನಾಮ ಜಪ ಮಾಡಿದ್ವಿ, ಮೊಮ್ಮಕ್ಕಳು ಎಲ್ಲಾರು ಮಾಡಿದ್ವಿ. ನಮ್ಗೆಲ್ಲಾ ತುಳಸಿ ಹಾರಗಳೆಲ್ಲ ಕಳ್ಸಿದ್ರು, ಕೊಡ್ತಾ ಇದ್ವಿ. ತುಳಸಿ ಹಾರಗಳೆಲ್ಲ ಕಳ್ಸಿದ್ರು ನಮ್ಗೆ. ಮುಕ್ತಮ್ಮ ಅಲ್ಲಿಂದ ಕೇಕ್ ಕಳ್ಸಾಳ, ಬೆಂಗಳೂರು ಬೇಕರವ್ರಿಗೆ ಹೇಳಿ ಕೇಕ್ ಕಳ್ಸ್ಯಾರ ಅವ್ರು. ನಮ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ನಮಗ್ ಗೊತ್ತಿಲ್ಲ. ಇನ್ನು ಮೊನ್ನೆ ಸತ್ಸಂಗದಾಗ್ಲಿದ್ದ ಗೊತ್ತು, ಇಷ್ಟಿಷ್ಟು ಪವಾಡಗಳು ನಡೀತಾ ಇದಾವ್ರಿ ನಮ್ಗೆ. ಬಹಳ ಅಪ್ಪ ಏನು 30 ವರ್ಷದಿಂದ ನೋಡಿವಿ ಅಷ್ಟೇ, 20 ವರ್ಷದಿಂದ ಜಾಸ್ತಿ ಬರ್ತೀನಿ ಅಪ್ಪನ ಹತ್ರ. ಏನ್ ನಾವು ಹೆಚ್ಚು ಏನು ಇದ್ ಮಾಡಂಗಿಲ್ಲ, ದೂರ್ಲಿದ್ದ ನೋಡೋದೆ ಮಾತಾಡೋದು. ಕಷ್ಟ ಅಂತ ಹೇಳಿದಾಗ, ಕಷ್ಟ ಅಂತ ನಮ್ಮ ಮನಸ್ಸಿಗೆ ಬಂದು ಕೇಳಿದ್ವಿ ಅನಕ, ಏನಾಗಲ್ಲ ಹೋಗಮ್ಮ ಅಂದ್ಬಿಡ್ತಾರ ಅಷ್ಟೇ, ಸಾಕು ಹೋಗಮ್ಮ. ನಮ್ಮ ಮೊಮ್ಮಗ ಕೂಡ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇತ್ತು, ಇದು ಭಸ್ಮ ಹಾಕಿ ಕಣ್ಣಾಗ ಇದು ನೀರ್ನಾಗ ಬಾಯಾಗ ಹಾಕಿ ನೀರ್ ಹಾಕಿ ತಲೆ ಮೇಲೆ ಕೈ ಇಟ್ರು. ಅವಾಗ್ಲಿಂದ ಸ್ವಲ್ಪ ನಮ್ಮ ಹುಡುಗ ನಿಗಾ ಬಂತು. ಅಂದ್ರೆ ಕಣ್ಣಿಗೆ ಮಿದುಡಿಗೆ ಬರೋ ನರ ವೀಕ್ ಆಗೈತಂತೆ. ಡಾಕ್ಟರ್ಗಳು ಡೆಲಿವರಿ ಟೈಮ್ನಾಗ ನರ್ಸ್ಗಳೆಲ್ಲ ಹಿಂಗ ಇದ್ ಮಾಡಿ ಅವ್ನ ಕಣ್ಣಿಗೆ ನರ ಬರೋದು ಮೆತ್ತ ಇದ್ ಮಾಡಿಬಿಟ್ಟಾರ, ಒತ್ತಿಬಿಟ್ಟಾರ. ತಲೆ ಇಷ್ಟುದ್ದ ಬಂದ್ಬಿಟ್ಟಿತ್ತು. ಈಗ ಆ ಹುಡುಗಂದೇ ಸ್ವಲ್ಪ ಕಣ್ಣಿಂದ ಇವಾಗೆಲ್ಲ ಫೋನ್ ಎಲ್ಲ ಆಪರೇಟ್ ಮಾಡ್ತಾನ, ಎಲ್ಲಾ ಚೆನ್ನಾಗ್ ಮಾಡ್ತಾನ. ನಮ್ಗೆಲ್ಲ ಅಪ್ಪ ಅಷ್ಟು ಅನುಕೂಲ ಮಾಡ್ಕೊಟ್ಟಾನ. ಅಪ್ಪನ್ಗೆ ನಾವೆಷ್ಟೋ ಋಣ ಇದೀವಿ. ನಮ್ಗಿನ್ನ ಎಷ್ಟು ಅನುಭವಗಳು ಮಸ್ತಿಗಾಗ್ಯಾವು, ಮನೆ ಆಗ್ಯಾವು, ಎಲ್ಲ ಆಗ್ಯಾವು, ಕೆಲ್ಸಗಳಾಗ್ಯಾವು. ನಮ್ಗೆ ಆ ಪರಮಾತ್ಮನೇ ಆ ಅಪ್ಪನ ರೂಪದಾಗ ನಮ್ಗೆ ಇದ್ ಮಾಡ್ತಾ ಇದಾರ. ನಮ್ಗೆ ಅಪ್ಪನೇ ಎಲ್ಲ. ನಮ್ ಮನ್ಯಾಗ ಕುಂತ್ಕ ಎಲ್ಲನ್ನ ಕುಂತ್ಕ ಅಪ್ಪಾಜಿನೇ ನಮ್ಗೆ ನಾಮ ಜಪ ಮಾಡ್ಕೊಂಡೇ ಇರೋದು. ನಾನು ಎಲ್ಲನ್ನ ಹೋಗಿ ಶ್ರೀ ಸತ್ತುಪಾಸಿಯ ನಮಃ ಅಂತೆ ಅಂಬದ್ ನಾನು. ನಮಸ್ತೆ ಅನುರಾಧಮ್ಮ, ನೀವು ಅಪ್ಪಾಜಿಯವರ ಈಗ ಯೂಟ್ಯೂಬ್, ಈ ಶ್ರೀ ಸತ್ತುಪಾಸಿ ಯೂಟ್ಯೂಬ್ ಅಂತ ಇದೆ, ಅವೆಲ್ಲ ಏನಾದ್ರೂ ನೀವು ಫಾಲೋ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ? ಮಾಡ್ತೀನಿ, ನೋಡ್ತೀನಿ. ನನಗೆ ಅದ್ರಲಿಂದಾನೇ ಬಹಳ ಭಕ್ತಿ. ನಾನು ಇವಾಗ ಬುಕ್ನ ಕಡಿಮೆ, ಗುರುಚರಿತ್ರದ ಹಾಡುಗಳು, ಅಪ್ಪನ ಹಾಡುಗಳು ಎಲ್ಲ ಪ್ರತಿಯೊಂದು ಅದ್ರಾಗೆ ಬರ್ತಿರ್ತಾವು. ಅಷ್ಟೊಂದು ಅವ್ರು ಬಿಟ್ಟಿದ್ವೆಲ್ಲ ನೋಡ್ತೀನಿ. ಮತ್ತೆ ಶ್ರೀಮದನ್ ಅಂತ 108 ಸಲ ನಾನು ಈಗ 4-5 ವರ್ಷ ಕೆಳಗೆ
ಯೂಟ್ಯೂಬ್ ಅದ್ರಾಗ ಬಂದಿದಂಗೆಲ್ಲ 108 ಸಲ ಹೇಳ್ತಾರ ಅವರು. ಅದ್ರ ಸರಿಗೆ ನಾನು ಹೇಳಿಕೆಂತ 3-4 ತಾಸು ನಾನು ಅದನ್ನ ಕೇಳಿಸ್ಕೊಂಡು ನಾನು ಅದ್ರ ಸರಿಗೆ ಹೇಳಿನಿ. ಯಾವಾಗ್ಲೂ ನಾನು ಆ ಫೋನ್ ಅದ್ರನಾಗೆ ನಮ್ಮ ಹುಡುಗರು ಕೊಡಿಸಿರೋದೇ ನನಗೆ. ಅಪ್ಪ ನಾನು ದೇವ್ರದ್ದು ಅಪ್ಪಾಜಿ ಸ್ವಾಮಿದು ನೋಡ್ಕೊಂತೀನಿ, ಅಲ್ಲಿ ಎಲ್ಲ ಬಂದಿದ್ದು ನೋಡ್ತೀನಿ ಅಂದದಕ್ಕೆ ಕೊಡ್ಸ್ಯಾರ ನನಗೆ. ಅವ್ರಿಗೆ ಹಳೆ ಫೋನ್ ಕೊಟ್ಟಿದ್ರು, ಈಗ ಹೊಸದ್ ಕೊಡ್ಸ್ಯಾರ. ಅದು ಓದ್ತಾ ಇದಾವು, ಅಮ್ಮಮ್ಮ ನೋಡ್ಲಿ ಬಿಡು ಅಂತಂದು ನನ್ ಮೊಮ್ಮಕ್ಳು ಕೊಡ್ಸ್ಯಾರ. ಅದ್ರಲ್ಲಿದ್ದಾನೆ ನನಗೆ ಆ ಕ್ರೆಡಿಟ್ ಎಲ್ಲ ನನ್ ಮೊಮ್ಮಕ್ಳಿಗೆ ಹೋಗ್ಲಿ. ನಮ್ ತಮ್ಮನ ಹೆಂಡತಿ ಅಪ್ಪನ್ ಪರಿಚಯ ಮಾಡ್ಯಾಳ, ಆ ಕ್ರೆಡಿಟ್ ಆ ಪುಣ್ಯವೆಲ್ಲ ನನ್ ತಮ್ಮನ ಹೆಂಡತಿಗೆ ಹೋಗ್ಲಿ. ನನಗೆ ದೇವ್ರು ನನ್ ಮಕ್ಕಳನ್ನ ನೆಮ್ಮದಿ ಕೊಡ್ಲಿ ನಮ್ಗೆ ಅಷ್ಟೇ ಈ ಕೇಳ್ಕೊಂತೀನಿ. ರೀತಿಯಾಗಿ ನಾನು ಅದ್ರಲ್ಲಿದ್ದಾನೆ ನಾನು ಹಾಡುಗಳೆಲ್ಲ ಕೇಳ್ಕೊಂಡು ಅಪ್ಪಂದು ಗುಣಗಾನ ಮಾಡೋದೇ ಅದ್ರಲ್ಲಿದ್ದ ನಾನು. ಆಮೇಲೆ ಇವ್ ಹೇಳ್ತಾ ಇರ್ತೀವಿ, ಕನಸ್ನಾಗ ಬಂದೇ ಬರ್ತಿರ್ತಾರಪ್ಪ, ಬಂದಿರ್ತಾರ. ಒಂದೊಂದ್ಸಲ ಓಡಾಡ್ತಿರ್ತಾರ, ಒಂದ್ಸಲ ಬಂದು ಕುಂತ್ಕಂತಾರ ಮನ್ಯಾಗ, ನಮ್ ಮನ್ಯಾಗ. ನಾವು ಅಮ್ಮ ಇವತ್ತು ಅಪ್ಪ ಬಂದಿದ್ರು ಅಂತಂದ್ರೆ, ಈಗ ನಾವು ನಮ್ ಸ್ವಂತ ಮನೆ ಬಿಟ್ಟು ಈ ಕಡೆ ಬಾಡಿಗೆ ಮನೆಗ್ ಬಂದಿವಿ, ಅಲ್ಲಿ ಕೂಡ ಬಂದು ಕುಂತ್ಕೊಂಡಾರ ನಮ್ಮ ಇದ್ರ ಮನೆಗ್ ಕೂಡ. ಅಂದ್ರೆ ಅಪ್ಪ ಯಾವಾಗ್ಲೂ ನಮ್ ಜೊತೆನೆ ಇರ್ತಾನಂತ ತೋರಿಸ್ತಾ ಇದಾರೆ ನನಗೆ. ನಾನ್ ನಿನ್ ಬೆನ್ನಿಂದ ಇದ್ದೀನಿ, ನೀನೇನು ನೋವು ಬೀಳ್ಬೇಡ ಅಂತಂದು ನನಗೆ ಅಪ್ಪ ತೋರಿಸ್ತಾ ಇರ್ತಾರೆ ಕನ್ಸ್ನಾಗೆ. ನಾನು ಎದುರಿಗೆ ಬಂದ್ರು ಅಪ್ಪನ ಹತ್ರ ಏನು ಕೇಳಲ್ಲ, ಮಾತಾಡಲ್ಲ. ಎಷ್ಟು ಏನಪ್ಪ ಹಿಂಗ ನಾವು ಯಾವಾಗನ್ನ ಪೂರ ಕಷ್ಟ ಅಂದಾಗ ಮಾತಾಡಿದ್ರೆ ಒಳ್ಳೇದಾತ ಹೋಗ್ರಮ್ಮ ಅಂದಾಗೆ ಆಗೇ ಬಿಡ್ತು. ಇನ್ನ ಅಷ್ಟು ಒಳ್ಳೇದಾಗೈತೆ. ಇನ್ನು ಈ ನಡುವೆ ಏನು ಕೇಳಲ್ಲ, ಅಪ್ಪನೇ ದೂರ್ಲಿದ್ದ ನಮಸ್ಕಾರ ಮಾಡ್ತೀನಿ. ಯೂಟ್ಯೂಬ್ ಒಳಗ್ ಬಂದಿದ್ವೆಲ್ಲ ಅಪ್ಪನ ಇಲ್ಲಿ ನಡೆಯವೆಲ್ಲ ತೋರಿಸ್ತಾರ. ಅದು ತೋರ್ಸೋರ್ಗೆ ಪುಣ್ಯ ಬರ್ಲಿ. ಅದ್ರಲ್ಲಿದ್ದ ನಮ್ಗೆಲ್ಲರಿಗೆ ಮನೆ ಕುಂತ್ಕೊಂಡ್ ನೋಡಷ್ಟು ಬಂದೈತೆ ನಮಗೆ. ದಿನ ದರ್ಶನ ಮಾಡುತ್ತೀರ, ಅಪ್ಪನ್ನ ನೋಡ್ತೀವಲ್ಲ, ದಿನ ದರ್ಶನ ಮಾಡ್ಸಾರ ಅವರು. ಷಡಾಕ್ಷರಿ ಅವರು ಅವರೇ ಮಾಡಿಸ್ತಾರೆ, ಹೆಸರು ಬರ್ತಿರ್ತೈತೆ ಅದ್ರಾಗ. ಅವ್ರಿಗೆ ಪುಣ್ಯ ಬರ್ಲಿ ನೋಡಿ, ಅವ್ರು ಎಷ್ಟು ಕಷ್ಟ ಬಿದ್ದು ಮಾಡ್ತಾ ಇದ್ರ, ಅವ್ರಿಗೆ ಪುಣ್ಯ ಬರ್ಲಮ್ಮ. ಯೂಟ್ಯೂಬರ್ ಬಂದಿದ್ದಾಗ್ಲಿಕ್ಕೆ ಭಗವಂತನ ನೋಡೋದು ನಮ್ಮಂತವ್ರಿಗೆ ಪುಣ್ಯ ಬಂದೈತೆ. ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಗೈತಂದ್ರೆ ಹಾಡುಗಳು ಕೇಳ್ಬೋದು, ಅಪ್ಪನ್ ನೋಡ್ಬೋದು, ಗುರುಚರಿತ್ರ ಅದ್ರಾಗೆ ಬರ್ತೈತ್ ನೋಡ್ಬೋದು. ಈ ಭಕ್ತರೆಲ್ಲ ಏನೇನ್ ಮಾಡ್ತಾರೆ ಇಲ್ಲಿ ಅವೆಲ್ಲ ನೋಡ್ಬೋದು. ಕನ್ನೇಸನ್ ಗುಡಿ ತೋರಿಸ್ತಾರ, ಆ ಸೋಮವಾರ ಪೂಜೆ ತೋರಿಸ್ತಾರ, ಗುರುವಾರ ಪೂಜೆ ತೋರಿಸ್ತಾರ. ಅವೆಲ್ಲವನ್ನು ನೋಡಿ ನಾವು ಕಣ್ ತುಂಬಿಸ್ಕೊಂಡಿವಮ್ಮ. ನಾವು ಅಪ್ಪ ನಮ್ಗೆ ಇದೆಲ್ಲ ತೋರ್ಸ್ಕೊಟ್ಟನ. ನೀವ್ ಅಂದಾಗ ನೋಡ್ರಿ, ನಿಮ್ಮ ಮೊಮ್ಮಕ್ಳು ಅಮ್ಮಮ್ಮ ನೋಡುತ್ತೆ ಅನ್ನೋ ಮೊಬೈಲ್ ನಿಮ್ಗೆ ಕೊಡ್ತಿದ್ದಾರೆ. ಈಗಿನ ಮಕ್ಕಳು ಎಷ್ಟು ಒಂದು ಮೊಬೈಲ್ನ ದುರ್ಬಳಕೆ ಮಾಡ್ತಾರೆ ಅನ್ನೋದಕ್ಕೆ ಇದು ನೀವು ಹೆಂಗೆ, ನಾವು ಯಾವ್ದೇ ಒಂದು ವಸ್ತು ಆಗ್ಲಿ ಹೆಂಗ್ ಉಪಯೋಗಿಸ್ಕೊಂತೀವೋ ಅದ್ರ ಮೇಲೆ ಅನ್ನೋದಕ್ಕೆ ನೀವು ಸಾಕ್ಷಿ ಆಗಿದ್ದೀರಾ. ನಾನು ನಮ್ಮ ಮೊಮ್ಮಕ್ಳು ಕೂಡ ನಾನು ಎಷ್ಟು ಗಟ್ಟಿಗನ್ನ ಇಟ್ಕ ಅಪ್ಪನ ಹಾಡುಗಳು ಇನ್ನ ಇಂಟ್ರೆಸ್ಟ್ ನಾಗ ಕೇಳ್ತಾರೆ. ಈಗ ಇಲ್ಲಿ ಇದು ಐತ್ ನೋಡ್ರಿ, ಇದು ಬಂದೈತ್ ನೋಡ್ರಿ ಅಂದ್ರೆ ಎಲ್ಲರೂ ನೋಡ್ತಾರ ಬಂದು. ನಿನ್ನೆ ಲೈವ್ ಎಲ್ಲ ನೋಡ್ಯಾರಂತೆ ಯೂಟ್ಯೂಬ್. ಅಮ್ಮಮ್ಮ ನಾವೆಲ್ಲ ನೀನು ಅಲ್ಲಿ ನೋಡಿ ನಾವ್ ಇಲ್ಲೇ ನೋಡ್ಬಿಟ್ಟಿವಿ ಅಂತ ಲೈವ್ ನೋಡ್ಸ್ಯಾರಂತೆ ಯೂಟ್ಯೂಬ್ನಾಗ. ಫೋನ್ ಮಾಡಿದ್ರು ರಾತ್ರಿ. ಆಯ್ತಪ್ಪ ನೋಡ್ರಿ, ನನ್ ಮಗನು ಬರ್ಬೇಕಂತಾನ ಇಷ್ಟು ದಿವಸ ಬಂದಿಲ್ಲ. ಅಪ್ಪ ಏನ್ ಹೇಳ್ಯಾರ, ಎಷ್ಟಿದ್ರಷ್ಟು ಕಾಲ್ ಚಾಸ್ಕ ಅಂತ ಹೇಳ್ಯಾರಲ್ಲ. ನನ್ ಮಗ ಸ್ವಲ್ಪ ಅವು ಇವು ಅದು ಮಾಡೋಣ, ಬಿಸ್ನೆಸ್ ಇದು ಮಾಡೋಣ ಅಂತಂದು ಓಡಾಡನಲ್ಲ, ಅವನಿಗೆ ಸ್ವಲ್ಪ ಮಗುಮಾಟ. ಇಲ್ಲಿ ಬಂದ್ರೆ ಅಪ್ಪ ಇದ್ದಂಗೆ ಏನೋ ಇದು ಅಪ್ಪನ ಹತ್ರ ಈಗ ಮನಸ್ಸಿನಾಗ ತಪ್ಪು ಮಾಡಿರ್ತೀವಲ್ಲ, ಈಗ ಒಂದ್ ಬಿಸ್ನೆಸ್ ಸುಮ್ನೆ ಆಗ್ಬೇಕಾಗಿತ್ತು. ಬಾಟ್ಲಿ ಮಾಡೋದು ಅಂತವೆಲ್ಲ ತಂದು ಮಿಷಿನ್ ಹಾಕ್ಬಿಟ್ಟ. ಅದು ಎಂತ ಬಾಟ್ಲಿ ಅಮ್ಮ? 1/2 ಲೀಟರ್ 1 ಲೀಟರ್ 2 ಲೀಟರ್ ನೀರಿನ ಬಾಟ್ಲಿಗಳು ಬರೀ ಕ್ಯಾನ್ ಒಂದೇ ಇತ್ತು. ಅದನ್ನ ತಂದು ಹಾಕಿದ. ಅದು ತಂದು ಸ್ವಲ್ಪ ದಿವಸಕ್ಕೆ ಕೊರೋನಾ ಬಂದ್ಬಿಡ್ತು. ಅಪ್ಪ ಹಾಸ್ಗಿಟ್ಟೋದ್ ಕಾಲ್ ಚಾಸ್ಕೊಳ್ರ ಅಂದಿದ್ನ, ಮತ್ತೆ ಇದ್ರನ್ನ ಮಾಡ್ಕೊಂಡ. ಏನ ಈಗ ಸ್ವಲ್ಪ ಅನುಭವ ಮಾಡ್ಯಾನ. ಈಗ ಒಂದ್ ಗಾಡಿ ತಗೊಂಡಾರ ಮನ್ಯಾಗ, ಈಗ ಹೊಸದು ಸುಧಾರಿಸ್ತೈತಮ್ಮ. ಅಪ್ಪನೇ ನಾನ್ ದಿನಾಲಿ ಶ್ರೀ ಸತ್ತು ಅಪ್ಪ ನನಗೆ ಪಾದಗಳು ಕೊಟ್ಟಾರ. ನನಗೆ ಕಲ್ಲಿನ ಬಳ್ಪಿನ ಮೇಲೆ ಪಾದಗಳು ಕೊಟ್ಟಾರ. ಅವೆಲ್ಲ ನಿಜವಾಗ್ಲೂ ಅಪ್ಪನ ಪಾದನೇ ನನಗೆ ಅನ್ಸೋದವು. ಅಪ್ಪ ನೀನು ಯಾವನ್ನ ತಂದಿಕ್ತೀನಿ ಅಪ್ಪ, ನಿನಗೆ ಎಷ್ಟು ಹೂವಪ್ಪ, ನಿಮ್ಗೆ ಈ ಹೂವ ನಾನ್ ಬಡವ್ರು, ನಾನು ಎಷ್ಟು ಹಾಕ್ತೀನಪ್ಪ, ಈ ಹೂವ ಏನಾಯ್ತವಪ್ಪ ನಿನ್ಗೆ, ಇವೇನಪ್ಪ ನೀನ್ ಈ ಸಮರ್ಪಣೆ ಅಂಬದು. ದಿನ ಪಾದ ತೊಳೆಯೋದು, ಗಂಧ ಹಚ್ತೀನಿ, ವಿಭೂತಿ ಹಚ್ಚಲ್ಲ, ಗಂಧ ಹಚ್ತೀನಿ, ಹೂವ ಏರಿಸ್ತೀನಿ, ಊದಿನ ಕಡೆ ತಿರುತ್ತೀನಿ. ಆಯ್ತು. ಆ ಪಾದಕಗಳೇ ನಾನು ಫೋಟೋಗಳೆಲ್ಲ ಇದನ್ನಾಗ ಇಟ್ಬಿಟ್ಟಿನಿ. ಅವು ಜಾವಕ ಫೋಟೋಗಳು ಕೆಟ್ಟೋತವು ವರ್ಷಿ. ಅದಕ್ಕೆ ಶ್ರೀಪಾದ ವಲ್ಲಭಂದು ನರಸಿಂಹ ಸರಸ್ವತಿ ಗುರುಗಳದು ಇದ್ರಾಗ ಇಟ್ಬಿಟ್ಟಿನಿ, ಶೋಕೇಸ್ನಾಗ ಇಟ್ಟು ಅಲ್ಲಿಂದ ಪೂಜೆ ಮಾಡ್ಕೊಂತ ನಮಸ್ಕಾರ. ಈ ಪಾದಗಳು ಮಾತ್ರ ಡೈಲಿ ತೊಳೆಯೋದು, ಸ್ನಾನ ಆದ್ಕೊಳ್ಳೆ. ಅಪ್ಪ ಇಷ್ಟು ನಿನ್ ಪಾದಗಳಪ್ಪ ಒರೆಸ್ತೀನಪ್ಪ ನಿನ್ ಪಾದ ಅಂತೀನಿ. ಆಯ್ತು. ಅದಾದ್ಮೇಲೆ ಸ್ವಲ್ಪ ಹೂವು ಇದ್ದಾಗ, ಇವೇ ಸ್ವಲ್ಪ ನೋಡಪ್ಪ ಹೂವ, ನಿಮ್ಮಂತವ್ರು ನಿಮ್ಗೆ ಎಷ್ಟು ಹೂವ ಬೀಳ್ತಾವಲ್ಲಪ್ಪ, ನಾವೆಷ್ಟು ಪೂಜೆಪ್ಪ ಈ ಬಡವ ಭಕ್ತಿಲಪ್ಪ ಅನ್ನೋದು. ನನ್ನಷ್ಟು ನಾನು ಅನ್ಕೊಳ್ಳೋದು ಭಕ್ತಿ ಪೂಜೆ ಮಾಡ್ಕೊಂಬದ್ ಅಷ್ಟೇ. ನಾನು ಅದನ್ನ ಅಷ್ಟೇ ಬಡ್ದಾಡ್ತಾ ಇರ್ತೀನಿ. ಏನೋ ನಾನು ತಿಳಿದ್ರೆ
ಇದ್ರಾಗೆ ಫೋನ್ನಾಗೆ ಜಾಸ್ತಿ ಹ್ಮ್ ಅವೆಲ್ಲ ಹಾಡುಗಳು ಕೇಳೋದು, ಹ್ಮ್ ದೇವ್ರದೆಲ್ಲ ಭಜನೆ ಮಾಡ್ಕೊಂಬೋದು. ಹ್ಮ್. ಈಗ ಗುರುಚರಿತ್ರ ಅವೆಲ್ಲ ಸ್ವಲ್ಪ ಕಣ್ಣದ್ ಪ್ರಾಬ್ಲಮ್ ಆಗೈತೆ, ಹ್ಮ್ ಅದಕ್ಕೆ ಬುಕ್ಕದ್ದು ಸ್ವಲ್ಪ ಕಡಿಮೆ ಮಾಡ್ಕೊಂಡಿನಿ. ಹ್ಮ್ ಅಪ್ಪಂದು ಶ್ರೀ ಸತ್ತುಪಾಸಿ ನಮಃ ಅದು ಇದು ಅಂತ ಕೇಳೋದೇ ಜಾಸ್ತಿ ಅದೈತಲ್ರಿ ಅಪ್ಪಂದೊಂದು ಹ್ಮ್. ಇಷ್ಟು ಇವಾಗವರೆಗೂ ನೆನಪು ಬರ್ತೈತೆ. ಅದು ಹೇಳ್ತಾ ಇದ್ದೆ ನಾನು, ಶ್ರೀ ಸತ್ತುಪಾಸಿ ನಮಃ ಅಂತ ಬರ್ತೈತ್ ನೋಡ್ರಿ. ಇದು ಸಿದ್ಧಮಂಗಳ ಸ್ತೋತ್ರ ಅಲ್ಲ, 2 ಲಾಸ್ಟ್ ಪೇಜ್ನಾಗ ಬರ್ತಾವು. ಈಗ ಈ ನಡುವೆ ಬಿಟ್ಟಿನ ಅವಾಗ ಅಗ್ಲತ್ನಾಗ ಓದ್ಕೊಂತೀನಿ. ಅವ್ರು ನಿನ್ನ ಪಾದಕ್ಕೆ ನಮಿಸುವೇನೋ ಅಂತಂದು, ಶ್ರೀ ಸತ್ತುಪಾಸಿ ನಿನ್ನ ಪಾದಕ್ಕೆ ನಮಿಸುವೇನೋ ಅಂತ ಬರ್ತೈತೆ. ಅದು ಅದನ್ನ ಹೇಳ್ತೀನಿ. ಈಗ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆಗ್ಯಾವ, ಅಕ್ಷರಗಳು ಸರಿ ಕಾಣಿಸಕಲ್ಲ ಅಂತಂದು ಅದನ್ನ ಬುಕ್ ಹಿಂದಕ್ಕಿಟ್ಟಿನಿ. ಈಗ ಕಣ್ಣು ಆಪರೇಷನ್ ಮಾಡಿಸ್ಕೋಬೇಕು. ಚಳಿಗಾಲ ಬೇಡ ಅಂತಾರ. ಮೊನ್ನೆ ಮಾಡಿಸ್ಬೇಕಂದ್ರೆ ಮೊಮ್ಮಗನ ಮದುವೆ ಇತ್ತು. ಹಿಂಗಾಗಿ ಎಲ್ಲ ಆದ್ಮೇಲೆ ಮತ್ತೆ ಗುರುಚರಿತ್ರೆ ಓದೋದೆ ಶುರು ಮಾಡಿ. ಈ ರೀತಿಯಾಗಿ ನೀವು ನನಗೆ ಅಪ್ಪ ಅನುಗ್ರಹ ಮಾಡ್ಯಾರ. ಇನ್ನು ಅಪ್ಪನ ಒಂದು ಒಡನಾಟ ಇನ್ನೇನಾದ್ರು ಇದೆಯಮ್ಮ? ಅಮ್ಮ ಮಸ್ತ್ ಐತಮ್ಮ, ಅಪ್ಪಂದು ಹೇಳ್ಕೊಂತ ಹೋದ್ರೆ ಮಸ್ತ್ ಐತೆ. ಇಷ್ಟೆಲ್ಲ ಮಾಡ್ಕೊಂಡ್ ಬಂದಾರ, ನಮಗೆ ನೆನಪು ಕೊಟ್ಟಾರ. ಇಷ್ಟು ಹೇಳಕ ಅಪ್ಪನ ಕೃಪೆ. ನನಗೆ ಹೇಳೋದು ಶಕ್ತಿ ಇಲ್ಲ, ನನ್ಗೆ ಹೇಳೋಂತ ಮನ್ಸಳಲ್ಲ. ಈ 20 ವರ್ಷದಿಂದ ಹೇಳಲಾರ್ದು ನಾನು ಇವತ್ತು ನನ್ನ ಬಾಯಲ್ಲಿ ನುಡಿಸ್ತಂದ್ರೆ ಎಲ್ಲ ಅಪ್ಪಂದೆ. ಅಪ್ಪನೇ ನನ್ನ ಬಾಯಲ್ಲಿ ನುಡಿಸ್ಯಾನ. ಇನ್ನ ಅಪ್ಪಗೆ ಎಷ್ಟು ಹೇಳಿದ್ರು ಋಣ ನಾನು ಅಪ್ಪನ್ಗೆ ಚರಣ ಅಷ್ಟೇ. ಕೊನೆಯದಾಗಿ ನೀವು ಏನ ಅಪ್ಪನ ಬೇಡ್ಕೊಳಕ್ ಇಷ್ಟಪಡ್ತೀರಾ? ಅಪ್ಪ ನನಗಂತೂ ಯಾವಾಗ್ಲೂ ನನ್ ಮಗನ್ ಕಷ್ಟನೇ ನೋಡ್ಕೊಂತ ಬಂದಿನಿ. ಈಗ ಅದನ್ನೆಲ್ಲ ಬಿಟ್ಬಿಟ್ಟು ನನಗೆ ಎಷ್ಟೋ ಟೈಮ್ ಕೊಡ್ತಾನ ಅಪ್ಪ. ಓದ್ಕೆಮ್ಮ ನೀನು ಅವ್ರನ್ನೆಲ್ಲ ಬಿಟ್ಬಿಡ ಅಂತ. ನನಗೇನು ಕೆಲಸ ಇಲ್ಲ, ಇದು ಬುಕ್ ಓದ್ಕೊಂಡ್ ಸುಮ್ನೆ ಇದ್ರೆ ಆಗೈತೆ. ನನ್ ಮಕ್ಳು ಆ ದೇವಸ್ಥಾನ ಗುಡಿಗೆ ಬರ್ತೀನಿ ಅಂದ್ರೆ ಕೇಳಂಗಿ, ಎಲ್ಲನ್ನ ದೇವಸ್ಥಾನಕ್ ಹೋಗು, ಅಪ್ಪನ ಹತ್ರ ಬರ್ತೀನಿ ಅಂದ್ರೆ ನಾನು ಯಾರು ಕೇಳೋರಿಲ್ಲ, ಹೋಗ್ಬಾ ಅಂತಾರ. ಬುಕ್ ಓದ್ಕೊಂಡು ಅಪ್ಪಂದು ಮುಕ್ತಿ ಕೊಡ್ಲಿ ನನಗೆ. ನನ್ಗೆ ಅಪ್ಪ ಏನ್ ಮಾಡ್ತಾರ ಅಪ್ಪಂದು ಇದ್ರಾಗೆ ಇರ್ಲಿ, ನಾನು ಒಡೆದಾಟದಾಗೆ ಇರ್ಲಿ, ನಾನು ಅಪ್ಪನ ದ್ಯಾಸ ನನಗೆ ಕೊಡ್ಲಿ. ಅಪ್ಪ ನನಗೆ ಜೀವನ್ ಮುಕ್ತಿ ಕೊಡ್ಲಿ ನನಗೆ ಅಷ್ಟೇ. ನನಗೆ ಇನ್ನೇನು ಬೇಡ. ಅಪ್ಪ ಏನ್ ನನಗೆ ಬುಕ್ ಓದಕ ನನಗೆ ಐತೆ, ಆದ್ರೆ ನಾನು ಇನ್ನ ಮಗಂದು ಇದ್ರ ಮೇಲೆ ಹೋಗ್ತಾ ಇದ್ದೀನಿ, ಅದ್ರ ಮೇಲೆ ಹೋಗ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಬಿಟ್ಟಿನಿ. ಅವ್ರ ಕಷ್ಟ ಅವ್ರು ಬಿಡ್ಲಿ, ನಮ್ ಕಷ್ಟ ನಾವಿನ್ನೇನ್ ಮಾಡ್ತೀವಿ. ಅಪ್ಪನ ಇಲ್ಲಿದ್ರೆ ಅಲ್ಲ, ಪ್ರತಿಯೊಂದು ಭಗವಂತ ಏನ್ ಬರ್ದಿರ್ತಾನ ಅಷ್ಟೇ ಅಲ್ಲ ನಮ್ಗೆ ಆಗೋದು. ಅದನ್ನ ತಿಳ್ಕೊಂಡಿನಿ ಈಗೀಗ. ಇಷ್ಟು ದಿವಸ ಮೊಬ್ಬು ಮಗನ ಅಪ್ಪ ನನಗೆ. ಫೋಟೋ ಮುಂದೆ ಕುಂತ್ರಿ ಕೂಡ ಅಪ್ಪ ನನ್ ಮಗಂದಪ್ಪ. ಫೋಟೋ ಮುಂದೆ ಕೂಡ ನಾನು ಇಲ್ಲಿ ಬಂದ್ರೆ ಅಲ್ಲ, ಫೋಟೋ ಮುಂದ್ರೆ ಅಪ್ಪ ನನ್ ಮಗನ್ ಕಷ್ಟ ಪರಿಮಾಡಪ್ಪ ಅದೇ ಕೇಳ್ತಾ ಇದ್ದೆ. ನಾನ್ ಕೇಳಿದ್ರೆ ಅಲ್ಲ, ಅದು ಮುಗಿಬೇಕು ಹಂಗಂತ ನನಗೆ ಇವಾಗ ಅಪ್ಪನೇ ನನಗೆ ಜ್ಞಾನ ಕೊಟ್ಟನ. ಏನಿಲ್ಲಮ್ಮ, ಯಾವುದನ್ನಾಗ್ಲಿ ಒಂದು ನಾಮ ಜಪ ಮಾಡ್ಕೊಳ್ರಿ ಅಂದಾರ. ನಾನು ಇನ್ನು ಯಾವ ದೇವ್ರಲ್ಲ, ನನಗೆ ಅಪ್ಪನೇ ಶ್ರೀ ಸತ್ತುಪಾಸಿ ನಮಃ ಯಾವ್ದನ್ನ ಹೋಗಿದೆ. ನಾನು ಇನ್ನು ಬೇರೆ ಏನಿಲ್ಲ, ಅದನ್ನೇ ಮಾಡ್ಕೊಂತ ಇದ್ದೀನಿ. ನನಗೆ ಯಾರ್ದು ಬೇಡ, ಬಂಧನಗಳೇ ಬೇಡ ನನಗೆ. ಅಪ್ಪ ಒಂದು ಮುಕ್ತಿ ಕೊಡ್ಲಿ ಅಷ್ಟೇ ಸಾಕು. ಅನುರಾಧಮ್ಮ, ನೀವಿಷ್ಟೊತ್ತು ಅಪ್ಪನ ಒಂದು ಮಹಿಮೆಯನ್ನ, ಅಪ್ಪನ ಒಂದು ಇರುವಿಕೆಯನ್ನ ನೀವು ಕನಸಿನಲ್ಲೇ ಕಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದೀರಾ. ಮತ್ತೆ ನಿಮ್ಗೆ ಈಗ ಮೋಹವನ್ನ ಮಾಯೆಯನ್ನ ಬಿಡಿಸ್ಬಿಟ್ಟು ಅಪ್ಪ ಮುಕ್ತಿ ಕೊಡ್ರಿ ಅಂತ ಕೇಳಿದ್ದೀರಾ. ಇದಕ್ಕಿನ್ನ ಇನ್ನೇನ್ ಬೇಕು? ಈ ಒಂದು ಸಂಚಿಕೆಯನ್ನ ಈ ರೀತಿಯಾಗಿ ನಾವು ಮುಗಿಸೋಣ ಅಂತ ಹೇಳ್ಬೋದು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ದಯಾಮಯಿ ಸಮೇತ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ಜೈ ಗುರುದೇವ ದತ್ತ.